ಟಾಕ್ಸಿಕ್ ಏನಾದರೂ ಒಂದು ಚಿಕ್ಕ ಅಪ್ಡೇಟ್ ಕೊಡ್ಬೋದಾ? ಕೊಡ್ತೀನಿ. ಫೈಟಿಂಗ್ ಕಲಿಯೋದಕ್ಕೆ ಗುರುಗಳು ಯಾರು ಇಲ್ಲ, ಅವಾಗೆಲ್ಲ ರಿಯಲ್ ಆಗಿ ಫೈಟ್ ಮಾಡ್ತಾ ಇದ್ವಿ. ನಾನು ಯಶ್ ಅವ್ರಿಗೆ ದೊಡ್ಡ ಅಭಿಮಾನಿ. ನಾನು ಒಬ್ಬ ಫ್ಯಾನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಡಮ್ ಎಲ್ಲ ನಾನು ಬಿಲೀವ್ ಮಾಡಲ್ಲ ಅದನ್ನ. ಸೊ ನಿನ್ಗೇನು ಕೆಲಸ, ದೇವ್ರೇನೋ ಕೆಲಸ ಕೊಟ್ಟಿದ್ದಾನೆ, ಅದನ್ನ ಕರೆಕ್ಟಾಗಿ ಮಾಡ್ತಾ ಹೋಗು. ಜನ ಪ್ರೀತಿ ಕೊಟ್ರೆ ತಗೋ, ನಿನ್ನ ಪ್ರೀತಿ ನೀನು ಹಂಚು. ಪ್ರಯಾರಿಟಿ ನಾನು ಕೊಡೋದೇ ಕನ್ನಡ, ಆಮೇಲೆ ಬೇರೆದಕ್ಕೆ ಬೇರೆ ಲ್ಯಾಂಗ್ವೇಜಸ್, ತೆಲುಗಾಗ್ಲಿ, ತಮಿಳಾಗ್ಲಿ, ಹಿಂದಿ ಆಗಲಿ ಎಲ್ಲ ನೆಕ್ಸ್ಟ್. ಫಸ್ಟ್ ನಮ್ಮ ಕನ್ನಡ ಸಿನಿಮಾ. ಸೂರಿ ಸರ್ ಜೊತೆ ಹೋಗಿ ಡಿಸ್ಕಸ್ ಮಾಡಿದ್ರೆ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ, ಪ್ರಶಾಂತ್ ಆಲ್ರೆಡಿ ನಿಂಗೆ ಹೇಳ್ಬಿಟ್ಟಿದಾರ. ಬೆಗ್ ಹಾಕೋಬೇಕು, ನಾವೆಲ್ಲ ಪಾರ್ಟಿ ಮಾಡ್ತಾ ಇರ್ತೀವಿ, ಏನೋ ಮಾತಾಡ್ತಾ ಇರ್ತೀವಿ. ಅದು ಬಿಟ್ರೆ ಯಾವತ್ತು ಸ್ಟೋರಿ ಬಗ್ಗೆ ಡಿಸ್ಕಷನ್ ಅವೆಲ್ಲ ಏನು ಮಾಡಿ ಇದನ್ನ ಹೇಳ್ಕೊಳೋಣ ಅಂದ್ರೆ ಯಾರಿಗೂ ಹೇಳಂಗಿಲ್ಲ. ಇಂಥ ದೊಡ್ಡ ಕಟ್ಟೋಡ್ ಬಂದು ನನಗೆ ಸಾರಿ ಹೇಳ್ತಾ ಇದೆಯಲ್ಲ ಸಾರಿ ಹೇಳ್ತಾ ಇದ್ದಾರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಇವತ್ತಿನ ಈ ಇಂಟರ್ವ್ಯೂನಲ್ಲಿ ತುಂಬ ಸ್ಪೆಷಲ್ ಅತಿಥಿ ನನ್ನ ಜೊತೆಗಿದ್ದಾರೆ. ಅವರು ಒರಿಜಿನಲ್ ಹೆಸರು ರಾಮಚಂದ್ರ ರಾಜು. ಆ ಹೆಸರಲ್ಲಿ ಕರೆದ್ರೆ ಅವರು ಯಾರೂ ಕನ್ನಡಿಯಲ್ಲ. ಯಾರು ಅಂತ ಹೇಳ್ಬಿಟ್ಟು ಗರುಡಾರಾಮ್ ಅಂದರೆ ಗೊತ್ತಾಗುತ್ತೆ. ಸಾಲಾರ್ ಪಾರ್ಟ್ 1 ರಿಲೀಸ್ ಆದಮೇಲೆ ರುದ್ರಮನಾರ್ ಅಂದರೆ ಗೊತ್ತಾಗುತ್ತೆ. ನನ್ನ ಜೊತೆಗೆ ಗರುಡಾರಾಮ್ ಅವರು ಈ ಇಂಟರ್ವ್ಯೂನಲ್ಲಿದ್ದಾರೆ. ಸರ್, ಮೊದಲನೇದಾಗಿ ಸ್ವಾಗತ ಈ ಇಂಟರ್ವ್ಯೂ. ನಮಸ್ತೆ ಮಂಜು. ಎಸ್. ಹೇಗಿದೆ ಸರ್ ಸಾಲಾರ್ 2 ಸಕ್ಸಸ್ನ ನಂತರ ಹೇಗೆ ನಡೀತಾ ಇದ್ದಾರೆ? ಸಾಲಾರ್ 1 ಆದಮೇಲೆ ಭಾಳ ಖುಷಿ ಆಯಿತು. ದ ವೇ ಅಷ್ಟು ಸಕ್ಸಸ್ ಆಗಿರೋದಕ್ಕೆ, ಅಷ್ಟೊಂದು ಪ್ರೀತಿ ಕೊಟ್ಟಿರೋದಕ್ಕೆ. ಸಾಲಾರ್ 2ಗೆ ವೆಯ್ಟಿಂಗು ಎಲ್ಲರೂ. ಬಟ್ ಇದೇನು ಸಾಲಾರ್ 1 ನೋಡಿದ್ರು, ಬಟ್ ಸಾಲಾರ್ 2 ವಿಲ್ ಬಿ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಬೇರೆಯೇ ಇರುತ್ತೆ. ಎಸ್ ಸರ್. ಸರ್, ಗರುಡಾರಾಮ್ ಅವರ ಹಿನ್ನೆಲೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂದರೆ ಯಶ್ ಅವ್ರ ಜೊತೆಗೆ ಗುರುತಿಸ್ಕೊಂಡಿದ್ರು, ಯಶ್ ಅವ್ರ ಜೊತೆಗೆ ಯಾವಾಗಲೂ ನಾವು ನೋಡ್ತಾ ಇದ್ವಿ ಗರುಡಾರಾಮ್ ಅವ್ರನ್ನ. ಸಡನ್ ಆಗಿ KGF ಅಲ್ಲಿ ವಿಲನ್ ಆಗಿ ಎಸ್ಟಾಬ್ಲಿಷ್ ಆದ್ರಿ. ಆದರೆ ಗರುಡಾರಾಮ್ ಹಿನ್ನೆಲೆ ಏನು, ಇದಕ್ಕೂ ಮುಂಚೆ ಅವ್ರು ಏನು ಮಾಡ್ತಾ ಇದ್ರು, ಎಲ್ಲಿದ್ರು, ಅವ್ರ ಪ್ರೊಫೆಷನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದು? ಫಸ್ಟು ನಾನು ಇಲ್ಲಿ ನನ್ನ ಲೈಫಲ್ಲಿ ಫಸ್ಟು ಯಶ್ ಅವರು ಪರಿಚಯ ಆಗಿದ್ದು ನನ್ನ ಅದೃಷ್ಟನೇ. ಸ್ನೇಹಿತರಾಗಿ ಪರಿಚಯ ಆಗಿ ಒಂದು 7-8 ವರ್ಷ ಜೊತೆಗಿದ್ವಿ. ಆಗ ಅವ್ರ ಜೊತೆ ಟ್ರಾವೆಲ್ ಆಗ್ತಾಯಿದ್ದೆ. ಅದಕ್ಕೆ ಮುಂಚೆ ನಾನು ಕನ್ಸ್ಟ್ರಕ್ಷನ್ನು ಅದು ಇದು ಮಾಡ್ತಾಯಿದ್ದೆ. ಓಕೆ. ಸೊ ಅಲ್ಲಿಂದ ಪರಿಚಯ. ಇದು ಆ್ಯಕ್ಟರ್ ಆಗಬೇಕಂತ ಯಾವತ್ತೂ ನಾನು ನೆನೆಸಿದ್ದು ಅಲ್ಲ, ಕನಸಲ್ಲೂ ಈಗ ಕನಸಂತೂ ಕಾಣಿದ್ದಿಲ್ಲ ನಾನು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಶ್ ಅವ್ರ ಜೊತೆ ಇದ್ದಾಗ ಅಲ್ಲಿ ಪ್ರಶಾಂತ್ ನೀಲ್ ಅವ್ರು ಭೇಟಿಯಾಗಿ ಅವ್ರು ನನ್ನನ್ನು ನೋಡಿ ಒಂದು ಆಡಿಷನ್ಗೆ ಕರೆದು ಅಲ್ಲಿಂದ ಟ್ರಾವೆಲ್ ಆಗಿದ್ದು. ಹೇಳಬೇಕಂದ್ರೆ ಯಶ್ ಅವ್ರು ಇಲ್ಲ ಅಂದರೆ ನನ್ನ ಲೈಫಲ್ಲಿ ನಾನಿವತ್ತು ಇದು ಆಗಕ್ಕೆ ಚಾನ್ಸ್ ಇಲ್ಲ. ಅವ್ರು ಸಿಕ್ಕಿದ್ರಿಂದ ಪ್ರಶಾಂತ್ ನೀಲ್ ಅವ್ರು ಭೇಟಿ ಆದರು. ಓಕೆ. ಎಲ್ಲ ಗರುಡಾರಾಮ್ ಆಯಿತು. ಓಕೆ ಓಕೆ. ಯಶ್ ಅವ್ರ ಭೇಟಿ ಹೇಗಾಯ್ತು ಸರ್? ಹೇಗೆ ಕಾಂಟ್ಯಾಕ್ಟ್ ಆಯಿತು? ಫಸ್ಟ್ ಯಶ್ ಅವ್ರನ್ನ ಭೇಟಿ ಮಾಡಿದ್ದು ಎಲ್ಲಿ, ನೀವು ಹೇಗೆ ಭೇಟಿ ಮಾಡಿದ್ದು? ಒಂದು ಮೊಗ್ಗಿನ ಮನಸ್ಸು ಆಗೋಗಿತ್ತು. ಅದಾದಮೇಲೆ ರಾಕಿ ಸಿನಿಮಾ ಆಲ್ಮೋಸ್ಟ್ ಮುಗಿತಾ ಬಂದಿತ್ತು. ಆವಾಗ ಒಂದು ಸಿನಿಮಾ ಮಾಡಬೇಕಂತ ಅನಿಲ್ ಡೈರೆಕ್ಟರ್ ಇದ್ದಾರಲ್ಲ, ಓಕೆ ಓಕೆ, ರ್ಯಾಂಬೋ 2 ಇದೆಲ್ಲ ಮಾಡಿದ್ರು. ಸೊ ಅವ್ರ ಜೊತೆ ನಾನು ಅಸಿಸ್ಟೆಂಟಾಗಿ, ಅವರು ನನ್ನ ಸ್ನೇಹಿತರೆ, ಎಲ್ಲರೂ ಸೇರ್ಕೊಂಡು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಯಶ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ. ಆಗ ಅಲ್ಲಿಂದ ಪರಿಚಯ ಆಗಿದ್ದು. ಓಕೆ ಓಕೆ ಅಂತ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ. ಅಂದರೆ ಯಶ್ ಅವ್ರು ಸೂಪರ್ ಸ್ಟಾರ್ ಆಗೋಕ್ಕಿಂತ ಮುಂಚೆಯಿಂದಲೂ ನೀವು ಜೊತೆಗಿದ್ದೀರಾ? ಹಾಂ, ಹೌದು ಹೌದು. ರಾಕಿ ಸಿನಿಮಾ ಟೈಮಿಂದ ಜೊತೆಲಿದ್ದೀರಾ? ಹೌದು ಸರ್. ಯಶ್ ಅವರು, ನಾನು ಕೇಳಿದ ಪ್ರಕಾರ ನೀವು ಅವ್ರನ್ನ ಭೇಟಿ ಆಗ್ತೀರಾ, ಒಂದಷ್ಟು ಜೊತೆಗೆ ಜರ್ನಿ ಆಗುತ್ತೆ. ಜರ್ನಿ ಎಲ್ಲ ಆದಮೇಲೆ KGF ಚಾಪ್ಟರ್ 1ಗೆ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇರ್ಬೇಕಾದ್ರೆ ನಿಮ್ಮನ್ನು ನೋಡಿದಾಗ ಯಶ್ ಅವರೇ ನಿಮ್ಮನ್ನು ರೆಫರ್ ಮಾಡಿದ್ದು ಅಂತ. ಒಂದು ಇದರಲ್ಲೆಲ್ಲ ಇದು ಏನಂತಾರೆ, ವರ್ಕ್ಶಾಪ್ ಎಲ್ಲ ಆಗೋಗಿತ್ತು. ಸೊ ಆಗೋಗ್ಬಿಟ್ಮೇಲೆ ಗರುಡ ಅನ್ನೋ ಪಾತ್ರಕ್ಕೆ ಯಾರು ಅಂತ ಹೇಳ್ತಾಯಿದ್ರು. ಆಗ ಪ್ರಶಾಂತ್ ನೀಲ್ ಅವ್ರು ಹೋಗಿ, ಇಲ್ಲ ರಾಮ್ ಮಾಡ್ತಾರೆ ಗರುಡಾರಾಮ್ ಅಂತ ಹೇಳಿ ಕೃಷ್ಣ. ಸಖತ್ ಖುಷಿ ಆಗ್ಬಿಟ್ಟು 1 ಸೆಕೆಂಡು ಇಲ್ಲ, ನಮ್ಮ ಹುಡುಗ ಮಾಡಲಿ ಅಂತ ಹೇಳಿದ್ರಂತೆ ಬಾಸ್. ಓಕೆ. ಸೊ ಅಲ್ಲಿಂದ ಅವರು ಕೊಟ್ಟಿದ್ದ, ಆಮೇಲೆ ಕರೆದ್ಬಿಟ್ಟು ನನಗೆ ಸಪೋರ್ಟ್ ಮಾಡಿದ್ದು, ಹೇಳ್ಕೊಟ್ಟಿದ್ದು, ಮತ್ತು ಹೆಂಗೆ ಕಾಣಿಸ್ಬೇಕು ಫ್ರೇಮಲ್ಲಿ ಅವರ ಇನ್ಪುಟ್ಸ್ ಎಲ್ಲ ಕೊಟ್ಟಿದ್ದು, ಅದು ನನಗೆ ಸಿಕ್ಕಾಬಿಡ ಪ್ಲಸ್ ಆಯಿತು. ಅವಾಗಿಂದನೂ ಅವ್ರು ಹಂಗೆ ಸಪೋರ್ಟಿವ್. ಈಗಲೂ ಅಷ್ಟೇ, ಸಲಾರು ರಿಲೀಸಿಗೆ ಮುಂಚೆ ಅವ್ರನ್ನ ಹೋಗಿ ಭೇಟಿ ಮಾಡಿ ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಬಂದು
ಸೊ ಈ ಪ್ರೊಫೆಷನಿಗೆ ಬರೋದಕ್ಕೂ ಮುಂಚೆ ಯಾವ ಪ್ರೊಫೆಷನಲ್ಲಿ ಇದ್ರಿ? ಕನ್ಸ್ಟ್ರಕ್ಷನ್ನಲ್ಲಿದ್ದೆ. ಓಕೆ ನಮ್ಮ ತಂದೆ ಕಾಂಟ್ರಾಕ್ಟರು. ಸೊ ಅದೇ ನಂದು ಉದ್ಯಮ. ಓಕೆ ಒಂದು ರೈಟ್ ಸೊಲ್ಯೂಷನ್ಸ್ ಅಂತ ಒಂದು ಕಂಪ್ನಿ ಇಟ್ಟಿದ್ದೆ. ಸೊ ಅದ್ರ ಮೂಲಕ ಕನ್ಸ್ಟ್ರಕ್ಷನ್ಸು ಚಿಕ್ಕ ಚಿಕ್ಕ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ತೊಗೊಂಡು ಮಾಡ್ತಾ ಇದ್ದೆ ಬಿಲ್ಡಿಂಗ್ಸ್ ಎಲ್ಲ. ಓಕೆ ಅದಾದಮೇಲೆ ಇದು ಬಂತು. ಈಗ ಫುಲ್ ಟೈಮು ಓಕೆ ಇದರಲ್ಲೇ ಆ್ಯಕ್ಟಿಂಗ್ ಅಲ್ಲ. ಸಿನಿಮಾ ಕನ್ಸ್ಟ್ರಕ್ಷನ್ ಅಲ್ಲ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸಿನಿಮಾ ಕನ್ಸ್ಟ್ರಕ್ಷನ್ಗೆ ಎಸ್, ಅಂದರೆ ಆ ಪ್ರೊಫೆಷನ್ ಕಂಪ್ಲೀಟ್ ಆಗಿ ಈಗ ಸ್ಟಾಪ್ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಓಕೆ ನಮ್ಮ ಬ್ರದರ್ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ ಅದನ್ನು. ಓಕೆ ಇಂಟೀರಿಯರ್ಸು ಕನ್ಸ್ಟ್ರಕ್ಷನ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ನನ್ನ ಸ್ನೇಹಿತ ಒಬ್ಬ ಹೇಮಂತ್ ಅಂತಿದ್ದಾನೆ, ಅವನಿಗೆ ಆ ಬಿಲ್ಡಿಂಗ್ ನನಗೆ ಆಡಿಷನಲ್ಲಾಗಿ ನನಗೆ ಚಾನ್ಸ್ ಸಿಕ್ಕಿದ್ಮೇಲೆ ಇದನ್ನು ಮಾಡೋಕ್ಕಾಗಲ್ಲ ಕಣೋ, ನೀನೇ ನೋಡ್ಕೊಳ್ಳೋ ಅಂತ ಓಕೆ ನಮ್ಮ ಹೇಮಂತಿಗೆ ಬಿಟ್ಟಾಯಿತು. ಓಕೆ ಈಸ್ ಟೇಕಿಂಗ್ ಕೇರ್ ಆಫ್. ಓಕೆ ಓಕೆ ಸರ್, KGF ಚಾಪ್ಟರ್ 1ಗೆ ನೀವು ಸೆಲೆಕ್ಟ್ ಆಗೋದಕ್ಕೂ ಮುಂಚೆ ನಿಮ್ಮ ಪಾತ್ರಕ್ಕೆ ಯಶ್ ಅವ್ರ ತಲೆಲಾಗಲಿ ಅಥವಾ ಪ್ರಶಾಂತ್ ನೀಲ್ ಅವ್ರ ತಲೆಲಾಗಲಿ ಬೇರೆ ಯಾರಾದರೂ ಕ್ಯಾರೆಕ್ಟರ್ ಇತ್ತ ಅಂತ? ಅದು ನನಗೆ ಗೊತ್ತಿಲ್ಲ, ಬೇರೆ ಯಾರೋ ಅನ್ಕೊಂಡಿದ್ರಂತೆ. ಸೊ ಸಡನ್ನಾಗಿ ನನಗೊಂದು ಚಿಕ್ಕ ಕ್ಯಾರೆಕ್ಟರ್ ಇದ್ದಿದ್ದು KGF ಅಲ್ಲಿ. ಅದೊಂದು ಚಿಕ್ಕ ಕ್ಯಾರೆಕ್ಟರ್ ಇತ್ತು. ಆಮೇಲೆ ಅದು ಆಗಲಿಲ್ಲ, ಅದು ಕ್ಯಾರೆಕ್ಟರ್ ಇಲ್ದಿರ ಹೋಯ್ತದು. ಸೊ ಎಲ್ಲ ಫೈನಲ್ ಆಗ್ಬಿಟ್ಟಿತ್ತು. ನನಗೆ ಪಾತ್ರ ಇಲ್ಲ ಅಂತ ಗೊತ್ತಾಯಿತು. ಓಕೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ಈ ಗರಡ ಹಿಂಗೆ ಯಾರು ಮಾಡ್ತಾರೆ ಅನ್ನೋದು ಒಂದು ಕುತೂಹಲ ಎಲ್ಲರಿಗೂ ಇತ್ತು. ಓಕೆ ಸಡನ್ನಾಗಿ ಫೈನಲ್ಲಾಗಿ ಪ್ರಶಾಂತ್ ಸರ್ ಹೇಳಿದ್ರು, ರಾಮ್ ನೀನೇ ಮಾಡು ಅಂತ. ಓಕೆ ಹಂಗಾಯ್ತು. ಓಕೆ ಓಕೆ ಸರ್, ಅದಕ್ಕಿಂತ ಮುಂಚೆ ಯಶ್ ಅವರ ಹಲವು ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದನ್ನು ನಾನು ಗಮನಿಸಿದೆ. ಹಿಂದಿನ ಸಿನಿಮಾಗಳಲ್ಲಿ ಯಶ್ ಅವರ ಹಿಂದೆ KGFಗೂ ಮುಂಚಿನ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ರೋಲಲ್ಲಿ ಅಭಿನಯಿಸಿದ್ರೆ ಅವ್ರ ಜೊತೆಯಲ್ಲಿ ಇರೋವಂಥದ್ದಾಗಿರ್ಬೋದು. ಈ ನಟನೆ ಹೇಗೆ ನಿಮಗೆ ಕರಗತ ಆಯಿತು ಅಂತ? ಅದು ಗೊತ್ತಿಲ್ಲ ನನಗೆ. ನಾನು ಯಾವಾಗೂ ಯಶ್ ಅವ್ರನ್ನ ನೋಡ್ತಾ ಇದ್ದೆ, ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ, ಎಷ್ಟು ಬೋಲ್ಡಾಗೆ, ಹೆಂಗೆ ಒಂದು ಚಿಕ್ಕ ಸೀನ್ ಇದ್ದರೂ ಬೇರೆ ಲೆವೆಲ್ ತೊಗೊಂಡು ಹೋಗ್ತಾರೆ ಅದನ್ನು, ಎಷ್ಟು ಇನ್ವಾಲ್ವ್ಮೆಂಟು, ಎಷ್ಟು ಡಿಸಿಪ್ಲಿನ್ಡು, ಇವೆಲ್ಲ ನೋಡ್ತಾ ಇದ್ದೆ. ಮೇ ಬಿ ಸಬ್ಕಾನ್ಷಿಯಸ್ಸಲ್ಲಿ ಅವೆಲ್ಲ ಕೂತಿರ್ಬೇಕೇನೋ ಒಳಗಡೆ ಅವ್ರನ್ನ ನೋಡಿ ಅದು ಈಚೆ ಬಂತು ಅಂತ. ಅಂದರೆ ಅವ್ರ ನಟನೆ ನೋಡ್ಬೇಕಾದ್ರೆ ನಿಮ್ಗೆ ಆಸೆ ಇತ್ತಾ? ಅಂದರೆ ನಾನು ನಟ ಆಗಬೇಕು? ಇಲ್ಲ ಇಲ್ಲ ಇಲ್ಲ, ಓಕೆ ಅದೇನಿಲ್ಲ. ಓಕೆ ಅವ್ರನ್ನ ನೋಡಿ ನನಗೆಲ್ಲ ಬಂದಿರೋದು ಅನ್ಸುತ್ತೆ. ಅವ್ರ ಜೊತೇಲಿ ಇದ್ನಲ್ಲ, ಟ್ರಾವೆಲ್ ಮಾಡ್ತಾ ಮಾಡ್ತಾ ಅವ್ರು ಹೇಗಿರ್ತಾರೆ, ಹೇಗೆ ಇದು ಮಾಡ್ತಾರೆ ಅಂತ ಅದರಲ್ಲಿ ಒಂದು ಸ್ವಲ್ಪ ಕಲ್ತಿದ್ದೀನಿ. ಓಕೆ ಓಕೆ ಅಂದರೆ ನಟನೆಯಲ್ಲಿ ಇಂಟ್ರೆಸ್ಟೇ ಇಲ್ಲ, ನಾನು ನಟ ಆಗಬೇಕು ಅನ್ನೋದೇ ಇಲ್ಲ. ಇಲ್ಲ. ಹೀಗಿರುವಂತಹ ಗರುಡಾರಾಮ್ ಅವ್ರಿಗೆ ಸಡನ್ನಾಗಿ ಬಂದ್ಬಿಟ್ಟು KGF ಚಾಪ್ಟರ್ 1ನಲ್ಲಿ ಮೇನ್ ವಿಲನ್ ನೀವೇ, ಯಶ್ ಅವ್ರ ಮುಂದೆ ಅಬ್ಬರಿಸೋರು ನೀವೇ ಅಂತ ಹೇಳಿದಾಗ ಆ ಕ್ಷಣ ನೆನಪಿಸ್ಕೊಂಡಾಗ ಇವತ್ತಿಗೆ ಅನಿಸುತ್ತೆ ನನಗೆ. ಅದು ಅನಿಸಿದ್ದು ಸಿನಿಮಾ ಆದಮೇಲೆ, ಸಿನಿಮಾ ನೋಡಿದ್ಮೇಲೆ. ಅದಕ್ಕೆ ಮುಂಚೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಅಷ್ಟೊಂದು ಪಾತ್ರ, ಓಕೆ ಅದನ್ನು ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಮಾಡಬೇಕು, ಅಷ್ಟು ಮಾತ್ರ ಗೊತ್ತಿತ್ತು. ಇವಾಗ ಸಿನಿಮಾ ಆಗೋವರೆಗೂ ಯಾರು ಮೇನ್ ವಿಲ್ಲನು ಏನು ಅಂತಲೂ ಗೊತ್ತಿರಲಿಲ್ಲ. ಎಲ್ಲರದು ಮೇನ್ ಹಂಗೆ ಇತ್ತು. ಅಂದರೆ ಏನು ಹೇಳಿರಲಿಲ್ಲ ಅವ್ರು ನಿಮಗೆ? ಏನು ಹೇಳಿರಲಿಲ್ಲ, ಓಕೆ ಹಿಂಗಿರುತ್ತೆ. ಸೊ ಸಿನಿಮಾ ನೋಡೋಕೆ ಹೋಗ್ತೀವಿ, ಅವಾಗ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ, ಓಹ್ ಹೌದಾ, ನನಗೆ ಅದು ಇಂಪ್ಯಾಕ್ಟ್ ಬಂತು. ಜನ ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ಈಗ ಎಲ್ಲರದು ಇದೆ, ಆ್ಯಂಡ್ರೂಸ್ದು ಹಂಗೆ ಇದೆ, ಅಯ್ಯಪ್ಪ ಅವ್ರದ್ದು ಇದೆ, ಸುಮಾರು ಕ್ಯಾರೆಕ್ಟರ್ಗಳ್ದೆಲ್ಲ ಹಂಗಂಗೆ ಇದೆ. ಸೊ ಆಮೇಲೆ ಅದು ಸ್ವಲ್ಪ ನನಗೆ ಸ್ವಲ್ಪ ಜಾಸ್ತಿ ಬಂತೇನೋ ಅಷ್ಟೇ. ನಂಗೆ ಗರುಡ ಅನ್ನೋ ಪಾತ್ರ ಸ್ವಲ್ಪ ಜಾಸ್ತಿ, ಸ್ವಲ್ಪ ಅಲ್ಲ ಸರ್, ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು, ಅದೊಂದು ಖುಷಿ. ಅಂದರೆ ನೀವು ನಿಮ್ಮ ಒರಿಜಿನಲ್ ನೇಮ್ನೇ ಚೇಂಜ್ ಮಾಡೋ ರೇಂಜ್ಗೆ ಆ ಪಾತ್ರ ಇಂಪ್ಯಾಕ್ಟ್ ಮಾಡ್ತೀವಿ ಜನರ ಮೇಲೆ. ಹೌದು, ಅದು ತೊಗೊಂಡು ಅದು ಆ ಕ್ರೆಡಿಟ್ ಎಲ್ಲ ಪ್ರಶಾಂತ್ ನೀಲ್ ಅವ್ರಿಗೆ ಹೋಗ್ಬೇಕು. ಅವರು ದ ವೇ ನನ್ನನ್ನು ತೋರಿಸಿರೋದು, ಸಿನಿಮಾಲಿ ಅಷ್ಟೊಂದು ಇಂಟೆನ್ಸಿವ್ ಕ್ಯಾರೆಕ್ಟರ್ ಕೊಟ್ಟರು, ಅದು ಜನಕ್ಕೆ ಭಾಳ ರಿಸೀವ್ ಮಾಡಿದ್ರು. ಓಕೆ, ಏನಾದರೂ ನಟನೆಗೆ ತರಬೇತಿ ಆ ಥರದ್ದು ಏನಾದರೂ ಕೊಟ್ಟರಾ ಸರ್? ಪಾತ್ರಕ್ಕೆ ವರ್ಕ್ಶಾಪ್ ಮಾಡಿದ್ವಿ. ಅದರಲ್ಲಿ ಹೇಳ್ಕೊಡ್ತಾ ಇದ್ರು ಪ್ರಶಾಂತ್, ಹಿಂಗೆ ಬರಬೇಕು, ಹಿಂಗೆ ಅಂತ. ಸೊ ಅದನ್ನೇ ಫಾಲೋ ಮಾಡಿಕೊಂಡು ಅದೇ ನಮಗೆ ಟ್ರೈನಿಂಗ್. ಓಕೆ, ಇನ್ನು KGF ಅಲ್ಲಿ ಸಾಕಷ್ಟು ಮೈ ರೋಮಾಂಚನ ಆಗುವಂಥ ಸೀನ್ಗಳಿದ್ದಾವೆ. ಅದರಲ್ಲಿ ನಿಮ್ಮದು ಸ್ಟ್ಯಾಚ್ಯೂ ಮೇಲೆ ಬಟ್ಟೆ ತೆಗೆದಾಗಿರ್ಬೋದು, ಅವ್ರ ಮುಂದೆ ನಿಂತ್ಕೊಂಡು ನೀವು ಅಬ್ಬರಿಸುವಂಥ ಸೀನ್ಗಳಾಗಿರ್ಬೋದು, ಕೊನೆಯಲ್ಲಿ ಮಾರಿ ಮುಂದೆ ಆ ಸೀನ್ಗಳಾಗಿರ್ಬೋದು, ಆ ಸೀನ್ಗಳನ್ನೆಲ್ಲ ನೋಡಿದಾಗ ನಿಮ್ಗೇನು ಅನಿಸುತ್ತೆ? ನಿಮಗೆ ಫೇವ್ರೆಟ್ ಸೀನ್ ಯಾವುದು? ಅಂದರೆ ನಿಮಗೆ ವಾವ್ ಅಂತ ನಿಮ್ಮನ್ನು ನೋಡಿದಾಗ ಅನ್ಸಿದ್ದು ಯಾವುದು ನೆನೆಸ್ಕೊಳ್ಳೋದಾದ್ರೆ ಇವತ್ತು? ಅದೇ ನಂದು ಎಂಟ್ರಿ ಸೀನು, ಸ್ಟ್ಯಾಚ್ಯೂ ರಿವೀಲಿಂಗ್ ಸೀನು. ಅದನ್ನು ನೋಡಿದಾಗ ನನಗೆ ನಾನೇ ನಂಬಕ್ಕಾಗಿಲ್ಲ ಇದು ನಾನು ಅಂತ, ಆ ಥರ ಫೀಲ್ ಬಂತು. ಅದೊಂದೇ ನನಗೆ, ಅದು ಮತ್ತು ಕ್ಲೈಮ್ಯಾಕ್ಸು, ಮತ್ತು ಇನ್ನೆಲ್ಲ ನಮ್ಮ ಯಶ್ ಅವ್ರದ್ದು ನನಗೆ ಬಂದ್ ಸೀನು ಮಾಡಿ ಅವೆಲ್ಲ ನೆನೆಸ್ಕೊಂಡ್ರೆ ಒಂಥರ ಇದಾಗತ್ತೆ. ಓಕೆ ಓಕೆ KGF ಅಲ್ಲಿ ಸಿನಿಮಾ ಜೊತೆಗೆ
ಮತ್ತೊಂದು ಟ್ರೆಂಡ್ ಆಯಿತು, ಈ ಗಡ್ಡ ಕೂದಲು ಬಿಟ್ಟವ್ರಿಗೆಲ್ಲ ಮರ್ಯಾದೆ ಜಾಸ್ತಿ ಆಗಿದೆ ಅಲ್ಲಿಂದ. ಅಲ್ಲಿಂದ ಎಲ್ಲ ಅಂದರೆ ನೀವಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಎಲ್ಲ ಸೇಮ್ ಲುಕ್, ಗಡ್ಡ ಕೂದಲು, ಅದ್ರ ಬಗ್ಗೆ ಹೇಳಿ. ಅಂದರೆ ಸ್ಟೋರಿ 1970s 80s ಆ ಥರ ಸ್ಟಾರ್ಟ್ ಆಗೋದು. ಅವಾಗೆಲ್ಲ ಅದೇ ಸ್ಟೈಲ್ ಇತ್ತು. ಅವಾಗೆಲ್ಲ ದಾಡಿಗಳು ಬಿಡ್ತಾಯಿದ್ರು, ಬೆಲ್ ಬಟನ್ ಪ್ಯಾಂಟು, ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಆ ಥರ ಇತ್ತು. ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹಾಗೆ ಇರೋದ್ರಿಂದ ಸೇಮ್ ಅದೇ ಮ್ಯಾನರಿಸಮು, ಅದೇ ಕಾಸ್ಟ್ಯೂಮ್ಸು, ಓಕೆ, ಅದನ್ನೇ ಇದಾಯಿತು. ಬಟ್ ಈ ಲೆವೆಲ್ ಟ್ರೆಂಡ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಇವತ್ತಿಗೂ ಕೂಡ ಅದೇ ಲುಕ್ಕಲ್ಲಿ ಇದ್ದೀರಾ? ಕೆಲವೊಂದು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಎಲ್ಲಾನು. ಓಕೆ ಓಕೆ ಸ್ವಲ್ಪ ಹೇರ್ ಲಾಸ್ ಎಲ್ಲ ಆಗಿದೆ. ಓಕೆ ಓಕೆ ಸಿನಿಮಾಗೆ ತಕ್ಕಂಗೆ ಕ್ಯಾರೆಕ್ಟರ್ಗಳು ಬದಲಾಗ್ತಾ ಹೋಗ್ತಾ ಇದೆ. yes, ಅದು ತಕ್ಕಂಗೆ ಸ್ವಲ್ಪ ದಾಡಿ ಇರಬೇಕಾಗತ್ತೆ, ಒಂದು ಸಿನಿಮಾಗೆ ಈ ಕಡೆ ಶೇವ್ ಮಾಡಬೇಕಾಗತ್ತೆ, ಆ ಥರ ಮಾಡ್ತಾ ಇದ್ದಾರೆ. ಓಕೆ ಈಗ ಸಲಾರ್ಗೋಸ್ಕರ ಒಂದು ಕಂಟಿನ್ಯೂಟಿ ಹೀಗೆ ಇಟ್ಕೊಂಡಿದ್ದೀನಿ. ಓಕೆ ಓಕೆ ಮೇಂಟೆನೆನ್ಸ್ ಎಲ್ಲ ಹೆಂಗೆ ಸರ್? ಸಿಕ್ಕಾಪಟ್ಟೆ ಜನಕ್ಕೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ, ನಾವು ಸ್ವಲ್ಪ ಕೂದಲು ಬೆಳೆದ್ರೆ ಹೋಗಿ ಕಟಿಂಗ್ ಮಾಡಿಸ್ಕೊಂಬೋಣ. ಆ್ಯಕ್ಚುಲಿ ವರ್ಷಾನ್ಗಟ್ಲೆ ಅದೇ ಲುಕ್ಕಲ್ಲಿ ಇರ್ತಾರೆ, ಅದನ್ನೇ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಏನು ಮಾಡ್ತಾ ಇಲ್ಲ, ಆ್ಯಕ್ಚುಲಿ ಮೇಂಟೈನ್ ಮಾಡ್ಬೇಕು. ನಮ್ಮ ವೈಫ್ ಯಾವಾಗೂ ಬೈತಾ ಇರ್ತಾಳೆ, ನೋಡು ಎಲ್ಲರೂ ಹೆಂಗೆ ಮೇಂಟೈನ್ ಮಾಡ್ತಾರೆ, ನೀನು ಸ್ವಲ್ಪ ಕಾಳಜಿ ವಹಿಸ್ಬೇಕು, ನಿನ್ನ ಹೇರ್ ಆಗಲಿ ಇದೆಲ್ಲ ಅಂತ. ಬಟ್ ಇಲ್ಲಿವರೆಗೂ ನಾನು ಅಂತ ಮೇಂಟೈನ್ ಮಾಡಿಲ್ಲ. ಇಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಸ್ನಾನಕ್ಕೆ ಮುಂಚೆ ಕೊಬ್ಬರಿ ಎಣ್ಣೆ ಹಾಕೊಂಡು ಸ್ನಾನ ಮಾಡೋದು ಅಷ್ಟೇ, ಅದೊಂದೇ ಮೇಂಟೆನೆನ್ಸ್, ಇನ್ನೇನು ಇಲ್ಲ. ಓಕೆ ಓಕೆ ಇನ್ಮೇಲೆ ಮೇಂಟೈನ್ ಮಾಡಬೇಕಾಗತ್ತೆ. ಎಸ್ 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 ಸರ್, KGF ಚಾಪ್ಟರ್ 1 ಹಿಟ್ ಆಗುತ್ತೆ. ಹಿಟ್ ಆದಮೇಲೆ ನಿಮ್ಮ ಮೇಲೆ ಒಂದಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅಂದರೆ ಗಡಾರಾಮ್ ಅವರು ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಿದ್ದಾರೆ, ನೆಕ್ಸ್ಟ್ ಯಾವ ಹೀರೋನ ಫೇಸ್ ಮಾಡ್ತಾ ಇದ್ದಾರೆ, ಯಾವ ಎಲ್ಲ ಸಿನಿಮಾಗಳು ಬರ್ತಾ ಇದೆ. ಅದರಲ್ಲೂ ಮೊದಲನೇ ಸಿನಿಮಾದಲ್ಲೇ ನೀವು ಗುರುತಿಸ್ಕೊಂಡಿದ್ದು ಪ್ಯಾನ್ ಇಂಡಿಯಾ ಆ್ಯಕ್ಟರ್ ಅಂತ. ಅಂದರೆ ಯಾವುದೋ ಒಂದು ಭಾಷೆಗೆ ಮಾತ್ರ ನೀವು ಸೀಮಿತ ಆಗಿಲ್ಲ, ಎಲ್ಲ ಭಾಷೆ ಜನಗಳು ನಿಮ್ಮನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಎಲ್ಲ ಲ್ಯಾಂಗ್ವೇಜಲ್ಲೂ ಎಸ್, ನಮ್ಮ ಲ್ಯಾಂಗ್ವೇಜಿಗೆ ಒಬ್ಬ ಹೊಸ ವಿಲನ್ ಸಿಕ್ಕಿದ್ನಪ್ಪ, ನಮ್ಮ ಲ್ಯಾಂಗ್ವೇಜಿಗೆ ಒಬ್ಬ ಹೊಸ ವಿಲನ್ ಸಿಕ್ಕಿದ್ನಪ್ಪ, ಆ ಥರದ್ದೊಂದು ಟ್ರೆಂಡ್ ಸ್ಟಾರ್ಟ್ ಆಯಿತು. ಎಲ್ಲ ಭಾಷೆನಲ್ಲೂ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ರಿ, ಅದ್ರ ಬಗ್ಗೆ ಹೇಳಿದ್ರಿ. ನನಗೆ ಫಸ್ಟು KGF ಆದ ನಂತರ ಸುಲ್ತಾನ್ ಬಂತು ತಮಿಳು. ಆಗ ನನಗೊಂದು ಸ್ವಲ್ಪ ಭಯ ಇತ್ತು. ಆಗ ಬಾಸಿಗೆ ಫೋನ್ ಮಾಡಿದೆ ಹಿಂಗೆ ಹೋಗ್ತಾ ಇದ್ದೀನಿ, ಒಂದು ಸ್ವಲ್ಪ ನರ್ವಸ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ಪಕ್ಕದಲ್ಲಿದ್ದು ರಾಧಿಕಾ ಪಂಡಿತ್, ನಮ್ಮ ಅದಕ್ಕೆ ಅಂತಲೇ ಕರೆಯೋದು. ಅದಕ್ಕೆ ಫೋನ್ ಕೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ಕೊಟ್ಟರು. ಆವಾಗ ಅದಕ್ಕೆ ಹೇಳಿದ್ರು, ರಾಮ್ ನೀವು ಹೋಗ್ತಾ ಇಲ್ಲ ಹುಡ್ಕೊಂಡು, ಅವ್ರು ಕರ್ಸ್ಕೊತಾ ಇದ್ದಾರೆ, ಧೈರ್ಯವಾಗಿ ಹೋಗಿ ಕಾನ್ಫಿಡೆಂಟಲ್ಲಿ ಹೋಗಿ ನಿಂತ್ಕೊಳ್ಳಿ, ಎಲ್ಲ ಆಗುತ್ತೆ ಅಂತ ಹೇಳಿದ್ರು. ಅದೊಂದು ಬೂಸ್ಟಪ್ ಆಯಿತು. ಸೊ ಅಲ್ಲಿಗೆ ಹೋದ್ಮೇಲೆ ದ ವೇ ಅವರು ಬೇರೆಯವರು ರಿಸೀವ್ ಮಾಡಿಕೊಂಡು ಅಷ್ಟು ರೆಸ್ಪೆಕ್ಟು, ನಮ್ಮ ಕನ್ನಡ ಅವ್ರಿಗೆ ಇಷ್ಟೊಂದು ರೆಸ್ಪೆಕ್ಟು ಬಂತಲ್ಲ ಈ ಸಿನಿಮಾ ಮೂಲಕ. ಸೊ ಅದಾಯಿತು, ತೆಲುಗು ಆಯಿತು, ಮಲಯಾಳಂ ಆಯಿತು, ಎಲ್ಲ ಒಂದು ರೌಂಡ್ ಆಗ್ತಾ ಇದೆ. ಓಕೆ, ಈ ಜವಾಬ್ದಾರಿ ಎಷ್ಟಿದೆ ಅಂತ ಅನಿಸುತ್ತೆ ನಿಮಗೆ ಒಬ್ಬ ನಟ ಆಗಿ? ಹೇಳೋರು ಯಶೋರು ಒಂದು ಮಾತು ಹೇಳಿದರು ನನಗೆ, ಇನ್ಮೇಲೆ ರಾಮ್ KGF ರಿಲೀಸ್ ಆಗಿ ನಂಗೆ ಈ ಥರ ಹೆಸರು ಬಂದಮೇಲೆ ಭಾಳ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು, ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಹೇಳಿದ್ರು. ಕೆಲವೊಂದು ಮಿಸ್ಟೇಕ್ಸ್ ಆದರೂ ಮಿಸ್ಟೇಕ್ಸ್ ಆಗುತ್ತೆ, ಬಟ್ ಅದನ್ನು ಹೇಗೆ ನೀವು ಓವರ್ಕಮ್ ಮಾಡ್ತೀರಾ ಅದನ್ನೆಲ್ಲ ತಿಳ್ಕೊಬೇಕು. ಸ್ವಲ್ಪ ಬುಕ್ಸ್ ಓದಬೇಕು, ನೀವು ಸ್ಟಡಿ ಮಾಡಬೇಕು, ನೀವು ಆ್ಯಕ್ಟರಾಗಿ ಕಾಣಿಸ್ಕೋಬೇಕು ನೀವು ಅಂತ ಹೇಳಿದರು. ಸೊ ಅದ್ರ ಮೇಲೆ ಸ್ಟಡಿ ಮಾಡ್ತಾ ಹೋಗ್ತಾ ಇದ್ದೆ. ಕೆಲವೊಂದು ಆಗಿದೆ, ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದೇ ಇರುತ್ತೆ, ಎಲ್ಲರಿಗೂ ಒಂದೇ ಸಲ ಇರೋಲ್ಲ. ಸೊ ಇಟ್ಸ್ ಫೈನ್, ಬಟ್ ಎಂಡ್ ಆಫ್ ದಿ ಡೇ ಯಾವತ್ತು ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು. ಯು ಶುಡ್ ಬಿ ಎಂಟರ್ಟೈನಿಂಗ್ ದ ಪೀಪಲ್. ನಾವು ಮೇನ್ ಉದ್ದೇಶ ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾವೇನಾದರೂ ಮಾಡಬೇಕು, ನಾವು ಒಂದು ಹೆಸರು ತಂದ್ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಎಸ್, ನಟ ಆಗಬೇಕು ಅನ್ನೋ ಉದ್ದೇಶ ಇಲ್ಲಲ್ಲೇ ನಟ ಆದವ್ರು ನೀವು. ನಟ ಆದಮೇಲೆ ಎಲ್ರಿಗೂ ಒಂದು ಬಂದ್ಬಿಡುತ್ತೆ, ಅಂದರೆ ನೀವು ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತೀರಾ. ನೀವು ಇದಕ್ಕೂ ಬಿಫೋರ್ ಯಾರೆಲ್ಲ ವಿಲನ್ಗಳು ಅಬ್ಬರಿಸಿದ್ರು, ಯಾರೆಲ್ಲ ಅದನ್ನೆಲ್ಲ ಒಂದು ರೌಂಡ್ ನೋಡಿರ್ತೀರ, ಪಕ್ಕ ನೋಡಿರ್ತೀರ. ಯಾವೆಲ್ಲ ವಿಲನ್ಗಳು ನಿಮ್ಗೆ ಇಷ್ಟ ಆಗ್ತಾರೆ, ಯಾವ ವಿಲನ್ಗಳ ಆ್ಯಕ್ಟಿಂಗ್ನ ನೀವು ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆಫ್ಟರ್ KGF? ಈಗಿನ ಇದರಲ್ಲ, ಇಲ್ಲ ಪಾಸ್ಟಾ? ನೀವು ನಟ ಆದಮೇಲೆ ಆಫ್ಟರ್ KGF? ಆಫ್ಟರ್ KGF ನಾನು ತಮಿಳಲ್ಲಿ SJ ಸೂರ್ಯ ನೋಡಿದ್ದೀನಿ. ಅವ್ರು ಮಾಡೋ ವಿಧಾನ ನನಗೆ ಸಾಕಷ್ಟು ಇಷ್ಟ. ತೆಲುಗಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನೂ ನೋಡ್ತಾ ಇರ್ತೀನಿ. ಮತ್ತು ನಮ್ಮ ಕನ್ನಡದಲ್ಲಿ ಹೊಸಬ್ರೆಲ್ಲ ಬರ್ತಾ ಇದ್ದಾರೆ. ಈಗ ಬ್ಯಾಡ್ ಮ್ಯಾನರ್ಸಲ್ಲಿ ತ್ರಿವಿಕ್ರಮು, ಹೊಸಬ್ರೆಲ್ಲ ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಂದು ಸ್ಪೋರ್ಟಿವ್ ಆಗಿರಬೇಕು. ಇನ್ಸ್ಪಿರೇಷನ್ ಯಾರು ನಿಮಗೆ ನಟನೆ ಅಂತ ಬಂದಾಗ?
ಇನ್ಸ್ಪಿರೇಷನ್ ನೆಗೆಟಿವ್ ರೋಲ್ ಅಲ್ಲ, ನೆಗೆಟಿವ್ ಅಲ್ಲ. ನಮ್ಮ ವಜ್ರಮುನಿ ಸರ್ ಓಕೆ ಓಕೆ ಅವರಂದರೆ ನನಗೆ ಅವಾಗಿಂದನೂ ಇಷ್ಟ. ಓಕೆ. ಸೊ ಅವರು ತೂಗುದೀಪ ಶ್ರೀನಿವಾಸ್ ಸರ್ ಇವರೆಲ್ಲ ನಮಗೆ ಇನ್ಸ್ಪಿರೇಷನ್. ಓಕೆ. ಅವ್ರ ಸಿನಿಮಾಗಳೆಲ್ಲ ಎಸ್ ನೋಡ್ತಾ ಇರ್ತೀವಿ. ಓಕೆ ಓಕೆ. ಈಗಲೂ ನೋಡ್ತಾ ಇರ್ತೀವಿ. ಅಣ್ಣವ್ರ ಸಿನಿಮಾ ಹಾಕೊಂಡು ನೋಡ್ತಾ ಇರ್ತೀವಿ. ಸಂಪತ್ಗೆ ಸವಾಲು ಇವೆಲ್ಲ ನೋಡ್ತಾ ಇರ್ತೀನಿ ಅವಾಗ ಅವಾಗ. ಓಕೆ ಓಕೆ. ಅಂದರೆ ಈಗಿಗೂ ತುಂಬ ಚೇಂಜ್ ಆಗಿದೆ, ಬಟ್ ನಟನೆ ಅಂತ ಬಂದಾಗ ಅವರೆಲ್ಲ ನಮ್ಗೆ ನೆನಪಾಗ್ತಾರೆ, ಲೆಜೆಂಡ್ಸ್ ಅವರು. ಅವರೆಲ್ಲ ಲೆಜೆಂಡ್ಸ್, ಅವನ್ನೆಲ್ಲ ನಾವು ಒಂದು 5% ಮುಟ್ಟಿದ್ರು ಅದು ದೊಡ್ಡ ಸಕ್ಸಸ್. ದೊಡ್ಡ ಸಕ್ಸಸ್ ಅದು. ಇನ್ನು ಸರ್, ಪ್ರತಿ ಸಿನಿಮಾ ಆಫರ್ ಬಂದಾಗ, ಅಂದರೆ ನೀವು ಹೇಳಿದ್ರಿ ಸುಲ್ತಾನ್ ಸಿನಿಮಾ ಸಿಟ್ಟಿಗೆ ಹೋಗೋದಕ್ಕೂ ಮುಂಚೆ ನನಗೊಂದು ಸ್ವಲ್ಪ ನರ್ವಸ್ ಇತ್ತು. ಯಶ್ ಅವ್ರಿಗೆ ಫೋನ್ ಮಾಡಿದ್ದೆ, ರಾಧಿಕಾ ಪಂಡಿತ್ ಅವ್ರು ಮಾತಾಡಿದ್ರು, ನನಗೆ ಇನ್ಸ್ಪೈರ್ ಮಾಡಿದ್ರು ಅಂತ. ಯಾವುದೇ ಸಿನಿಮಾದ ಪಾತ್ರ ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು ಹೆಂಗೆ ಜಡ್ಜ್ ಮಾಡ್ತೀರಾ, ಅಥವಾ ಯಶ್ ಅವ್ರ ಹತ್ರ ಕೇಳ್ತೀರಾ, ಅಥವಾ ನಿಮ್ಮ ಸರ್ಕಲ್ ಹತ್ರ ಕೇಳ್ಬಿಟ್ಟು ಡಿಸೈಡ್ ಮಾಡಿ ಒಪ್ಕೋತೀರಾ, ಅಥವಾ ಡೈರೆಕ್ಟಾಗಿ ನೀವೇ ಜಡ್ಜ್ಮೆಂಟ್ ತಗೋತೀರಾ? ಇಲ್ಲ, ನನಗೆ ಮೇನಾಗಿ ನನಗೆ ಈಗ ಡಾಕ್ಟರ್ ಸೂರಿ ಅಂತ ಇನ್ನೊಂದು ಈಗ ಬಗೀರ ಮಾಡ್ತಿದ್ದಾರೆ, ಆಗ ಲಕ್ಕಿ ಮಾಡಿದ್ರು, ಕೋಟ್ಲೆ ಸತೀಶ್, ಈಸ್ ಮೈ ಮೆಂಟರ್, ನನ್ನ ಬ್ರದರ್. ಎಲ್ಲಕ್ಕಿಂತ ಹೆಚ್ಚಿಗೆ ಈ ಹ್ಯಾಸ್ ಗಾಟ್ ಅ ವೆರಿ ಗುಡ್ ನಾಲೆಜ್. ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ ಪ್ರತಿಯೊಂದಕ್ಕೂ. ಅವ್ರು ನನ್ನ ಸಪೋರ್ಟಿವ್ ಆಗಿರ್ತಾರೆ. ಇದು ಮಾಡ್ಬೋದು ರಾಮ್, ಇದು ಬೇಡ ಅನ್ಸುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅವ್ರು ಹೇಳ್ದಂಗೆ ನಾನು ನಡ್ಕೊಂಡು ಹೋಗ್ತೀನಿ. ಎಲ್ಲ ಇದರಲ್ಲೂ ಅವ್ರ ಡಿಸಿಷನ್ ತೊಗೊತಾರೆ. ಸೊ ಅವ್ರನ್ನ ಕೇಳಿಕೊಂಡು ನಾನೀಗ ಆಮೇಲೆ ಡಿಸೈಡ್ ಮಾಡ್ತೀನಿ. ಮಾಡ್ತೀನಿ. ಸರ್, ಇನ್ನು KGF ಚಾಪ್ಟರ್ 1 ರಿಲೀಸ್ ಆದಮೇಲೆ ಯಶ್ ಅವ್ರಿಗೆ ಯಾವ ರೇಂಜ್ದು ಒಂದು ಫ್ಯಾನ್ ಬೇಸ್ ಜಾಸ್ತಿ ಆಯಿತು? ಹೊರಗಡೆ ಅವರು ನಾರ್ಮಲ್ ಆಗಿ ಮೊದಲಿಂದನೂ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಆ ಸಿಚುವೇಶನ್ಗೆ ನೀವು ಬರ್ತೀರಾ? ಅಲ್ಲ, ಆ ಸಿಚುವೇಶನ್ ಆಫ್ಟರ್ KGF ಅಲ್ಲ, ನಾನು ನೋಡಿದ್ದೀನಿ. ನೀವು ಹೊರಗಡೆ ಬಂದ ತಕ್ಷಣ ಫ್ಯಾನ್ಸ್ನಿಂದ ಮುತ್ತಾಕೊಳ್ಳೋದು, ನಿಮ್ಮ ಬರ್ತಡೇ ದಿನ ಮನೆ ಹತ್ರ ಬರೋದು, ನಿಮಗೂ ಕೂಡ ಒಂದಷ್ಟು ಅಭಿಮಾನಿ ಸಂಘಗಳೆಲ್ಲ ಇದೆ. ಆಫ್ಟರ್ KGF ಇದೆಲ್ಲ ಆಯಿತು. ಅಂದರೆ ಲೈಫಲ್ಲಿ ಒಂದು ಸಡನ್ ಚೇಂಜ್ ಸರ್, ನಿಮ್ಮ ಲೈಫಲ್ಲಿ ಒಂದು ಸಡನ್ ಚೇಂಜು. ಅದನ್ನ ಯಾವ ಥರ ನೋಡ್ತೀರ ನೀವು ಇವತ್ತಿಗೆ? ಅದೆಲ್ಲ ಏನು ಅಂತ ನನಗೆ ಅನ್ಸಲ್ಲ. ಅದೇನು ದೊಡ್ಡದು ಅಂತ ನನಗೆ ಯಾವತ್ತೂ ಅನ್ಸಲ್ಲ. ಅದು ಇರತ್ತೆ ಇವತ್ತು, ಇಲ್ಲ ನಾಳೆ ಹೋಗುತ್ತೆ. ಬಟ್ ಸ್ಟಾರ್ಡಮ್ ಎಲ್ಲ ನಾನು ಬಿಲೀವ್ ಮಾಡಲ್ಲ ಅದನ್ನು. ಸೊ ನಿನ್ಗೇನು ಕೆಲಸ, ದೇವ್ರೇನೋ ಕೆಲಸ ಕೊಟ್ಟಿದ್ದಾನೆ, ಅದನ್ನು ಕರೆಕ್ಟಾಗಿ ಮಾಡ್ತಾ ಹೋಗು. ಜನ ಪ್ರೀತಿ ಕೊಟ್ಟರೆ ತಗೋ, ನಿನ್ನ ಪ್ರೀತಿ ನೀನು ಹಂಚು, ಅಷ್ಟೇ, ಇನ್ನೇನಿಲ್ಲ. ಅಲ್ಲ, ಅಂದರೆ ನಾರ್ಮಲ್ ಆಗಿ ಗರುಡರಾಮ್ ಅವ್ರನ್ನ ಮುಂಚೆ ಎಲ್ಲಿ ಬಂದರು ಹೋದ್ರು ನಿಮ್ಮ ಲುಕ್ಕಲ್ಲಿ ನೋಡ್ತಿದ್ರೇನೋ, ನಿಮ್ದೊಂದು ಬಿಯರ್ಡು, ಹೇರ್ ಸ್ಟೈಲು, ಆ ಥರ ನಿಮ್ಮನ್ನು ಗಮನಿಸೋರು. ಆದರೆ KGF ಆದಮೇಲೆ ನಿಮ್ಮನ್ನು ಗಮನಿಸೋ ರೀತಿ ಬೇರೆ. ಅಂದರೆ ಎಲ್ಲಿ ಸಿಕ್ಕಿದ್ರು ಒಂದು ಸೆಲ್ಫಿ ತೊಗೊಳೋದು, ನಿಮ್ಮನ್ನು ಮಾತಾಡ್ಸೋದು, ಸರ್ ನೀವು ಸೂಪರಾಗಿ ಮಾಡಿದ್ದೀರಾ ಸರ್, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀರಾ ಸರ್, ಯಶ್ ಅವ್ರ ಮುಂದೆ ಸಖತ್ತಾಗಿ ಮಾಡಿದ್ದೀರಾ ಸರ್, ಸೂಪರ್ ಸರ್, ಈ ಥರದ್ದೆಲ್ಲ ನೀವು ಕೇಳಿದಾಗ ಅದು ಸಡನ್ ಚೇಂಜಸ್ ಲೈಫಲ್ಲಿ. ಅದೆಲ್ಲ ಹಿಂಗೆ ರಿಸೀವ್ ಮಾಡ್ಕೊಂಡ್ರಿ, ಅದನ್ನೆಲ್ಲ ಇವಾಗ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ನನಗೇನು ಅನ್ಸಲ್ಲ. ಯಾಕಂದರೆ ನಾನು ನನ್ನ ಲೈಫಲ್ಲಿ ಐ ಹ್ಯಾವ್ ಸೀನ್ ದ ಬಿಗ್ಗೆಸ್ಟ್ ಹೀರೋ, ಬಿಗ್ಗೆಸ್ಟ್ ಸ್ಟಾರ್ಡಮ್ ಯಶ್ ಅವ್ರನ್ನ ನೋಡಿದ್ದೀನಿ. ನಾನು ಹತ್ರದಿಂದ ನೋಡಿದ್ದೀನಿ. ಆವಾಗ ಜನ ಏನಕ್ಕೆ ಬರ್ತಾರೆ? ಒಂದು ಪ್ರೀತಿಗೋಸ್ಕರ ಬರ್ತಾರೆ, ಒಂದು ಸೆಲ್ಫಿ, ಅವ್ರಿಗೇನಾದ್ರೂ ಒಂದು ಕ್ಯೂರಿಯಾಸಿಟಿ ಇದ್ದರೆ ಬರ್ತಾರೆ, ಅವ್ರಿಗೆ ಇಷ್ಟ ಆಗಿರುತ್ತೆ ಕೆಲಸ, ಬರ್ತಾರೆ. ಬಟ್ ಅವರು ಅದೆಲ್ಲ ನೋಡಿದ್ದೀನಲ್ಲ, ನನಗೆ ಇದೆಲ್ಲ ಏನು ಅನ್ಸಲ್ಲ. ಯಶ್ ಅವ್ರ ಮುಂದೆ ಯಾರು ಒಬ್ರು ಫ್ಯಾನ್ಸ್ ಬಂದು ನಿಮ್ಮ ಹತ್ರ ಸರ್ ಒಂದು ಸೆಲ್ಫಿ ಅಂತಂದಾಗ ನಿಮಗೆ ಮುಜುಗರ ಆಗಿದ್ದು ಯಾವ ಥರ ಉಂಟು? ಭಯಂಕರ ಮುಜುಗರ ಆಗುತ್ತೆ. ಅಯ್ಯೋ ಇದೆ. ಒಂದ್ಸಲಿ ಹೇಳಿದ್ದೀನಿ, ಎಲ್ಲ ಒಂದು ಕಡೆ ಹೇಳಿದ್ದೀನಿ. ಒಂದ್ಸಲಿ ಏರ್ಪೋರ್ಟಲ್ಲಿ ಜಸ್ಟ್ ಅವರು ನಾನು ಹೋಗ್ಬಿಟ್ಟಿದ್ದೆ. ಅವ್ರು ಬರ್ತಾ ಇದ್ದಾರೆ ರಿಸೀವ್ ಮಾಡ್ಕೊಂಡು, ಹೋಗ್ಬಿಟ್ಟು ರಿಸೀವ್ ಮಾಡ್ಕೊಂಡು ನಾನೆಲ್ಲ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. KGF ಅದೆಲ್ಲ ಇರಲ್ಲ ಅವರಿದ್ದಾಗ. ಸೊ ಸಡನ್ನಾಗಿ ಬಂದಿದ್ದ ತಕ್ಷಣ ಜನ ಕುತ್ಕೊಂಡ್ಬಿಟ್ರು. ಅವಾಗ ನಾನು ಹೇಳಿದೆ ರಿಸೀವ್ ಮಾಡ್ಕೊಳೋಣ ಅಂತ. ಆಗ ನನಗೂ ಸ್ವಲ್ಪ ಜನ ಈ ಕಡೆ ಬಂದ್ಬಿಟ್ರು. ನಾನು ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಅವಾಗ ಫ್ಲಾಶ್ ಆಯ್ತು. ನೀವು ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇದ್ದೀರಾ? ನನಗೂ ಬರ್ತಾ ಇದ್ದಾರಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಬಾಸ್ನ ಕರ್ಕೊಂಡು ಕಾರಲ್ಲಿ ಕೂರಿಸಿ, ಸರಿ ಹಿಂಗಿಬ್ರು ಹೋಗ್ತಾ ಮಾತಾಡ್ಕೊಂಡು, ರಾಮ್ ನೀವು ಮರ್ತ್ಬಿಟ್ಟಿದ್ದೀರ ಈಗ ಇದ್ರಿ ಅಂದ್ಬಿಟ್ಟು ಹೇಳ್ತಾ ಇದ್ರು. ಇನ್ಮೇಲೆ ರಾಮ್ ನನ್ನ ಜೊತೆ ಬಂದರೆ ನಿಮ್ಮನ್ನು ಯಾರು ನೋಡಲ್ಲ, ನೀವು ಸಪ್ರೇಟಾಗಿ ಹೋಗಿ ಇನ್ಮೇಲೆ ಇಲ್ಲ ನಾವು ಹೋದ್ಮೇಲೆ ಅದ್ರ ಬನ್ನಿ, ಇಲ್ಲ ನಾನು ಬರೋಕ್ಕಿಂತ ಮುಂಚೆ ಹೋಗ್ಬಿಡಿ. ಓಕೆ, ಆ ವಿಚಾರದಲ್ಲಿ ಏನೆಲ್ಲ ಟಿಪ್ಸ್ಗಳು ಕೊಡ್ತಾರೆ ಯಶ್ ಅವರು ಅಂತ? ಅಂದರೆ ಅವರು ಫ್ಯಾನ್ಸ್ಗಳಿಗೆ ಕೊಡೋ ರೆಸ್ಪೆಕ್ಟ್ ಬೇರೆ, ಫ್ಯಾನ್ಸ್ಗಳು ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಬೇರೆ. ನನಗೆ ಸಾಕಷ್ಟು ಕಲಿಸ್ಕೊಟ್ಟಿದ್ದಾರೆ. ಓಕೆ, ಡಿಸಿಪ್ಲೀನು, ಟೈಮ್ ಸೆನ್ಸು, ಮತ್ತು ಮಾತಾಡೋವಾಗ ಏನು ಮಾತಾಡಬೇಕು, ಹೇಗಿರಬೇಕು, ತಾಳ್ಮೆಯಿಂದ ಇರಬೇಕು,
ಇವೆಲ್ಲ ಭಾಳ ಹೇಳ್ಕೊಟ್ಟಿದ್ದಾರೆ. ಯಾರಾದರೂ ಫ್ಯಾನ್ಸ್ ಬಂದಾಗ ಅವನ್ನ ಹೇಗೆ ಟ್ರೀಟ್ ಮಾಡಬೇಕು, ಅದು ನೀಟಾಗಿ ನೀವು ಅವ್ರ ಪ್ರೀತಿ ಕೊಟ್ಟಾಗ ಅದನ್ನು ತಗೋಬೇಕು, ಪ್ರೀತಿಯಿಂದ ತಗೋಬೇಕು, ಅದು ಅಷ್ಟೇ ಪ್ರೀತಿಯಿಂದನೂ ನೀನು ಇರಬೇಕು, ಅದೇ ಪ್ರೀತಿ ಕೊಡಬೇಕು ಜನಕ್ಕೆ ಅಂತ ಹೇಳಿದರು. ಅಂದರೆ ಈಗ ಆಲ್ಮೋಸ್ಟು ಎಲ್ಲ ಲ್ಯಾಂಗ್ವೇಜಲ್ಲೂ ನೀವು ಗೊತ್ತಿರೋದ್ರಿಂದ ನಾಟ್ ಓನ್ಲಿ ಕರ್ನಾಟಕ, ಎಲ್ಲ ಲ್ಯಾಂಗ್ವೇಜ್ ಫ್ಯಾನ್ಸ್ ಇರ್ತಾರೆ. ಬೇರೆ ಸ್ಟೇಟ್ಗಳಿಗೆ ಹೋದಾಗ ಮೋಸ್ಟ್ಲಿ ಭಾಷೆ ತೊಂದರೆ ಆಗುತ್ತೆ ನಿಮಗೆ ಅಂತ ಫ್ಯಾನ್ಸ್ಗಳ ಜೊತೆಗೆ ಇಂಟ್ರಾಕ್ಟ್ ಮಾಡೋದಕ್ಕೆ? ಇಲ್ಲ ಇಲ್ಲ, ನನಗೆ ಭಾಷೆ ತೊಂದರೆ ಆಗಲ್ಲ. ನಾನು ತಮಿಳ್ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಓಕೆ, ಇಂಗ್ಲೀಷು ಸ್ವಲ್ಪ ಮಾತಾಡ್ತೀನಿ. ಓಕೆ. ಸೊ ಎಲ್ಲೋದ್ರೂ ನನಗೇನು ಇದು ಸರ್ ಪ್ಯಾನ್ ಇಂಡಿಯಾಗೆ ಹೇಳಿ ಮಾಡಿಸ್ದಂಗೆ ಫಿಕ್ಸ್ ಆಗಿದ್ದೀರ. ಕೆಲವರು ಪ್ಯಾನ್ ಇಂಡಿಯಾ ಲೆವೆಲ್ ಗುರುತಿಸ್ಕೊಂಡು ಆದಮೇಲೆ ಎಷ್ಟೋ ಲ್ಯಾಂಗ್ವೇಜ್ಗಳನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಗುರುತಿಸ್ಕೊಳ್ಳೋಕ್ಕೂ ಮುಂಚೆನೇ ಎಷ್ಟೊಂದು ಲ್ಯಾಂಗ್ವೇಜ್ ಎಲ್ಲ ಕಲಿಸ್ಬಿಟ್ಟಿದ್ದೀರ ಅಂತ. ಬ್ಯಾಂಗ್ಳೂರಲ್ಲಿ ಇದ್ದವ್ರಿಗೆ ನೋಡಿ ಎಲ್ಲರಿಗೂ ಅದೊಂದು ಕಾಮನ್, ಅದೊಂದು ಲಕ್ ಅನ್ಸುತ್ತೆ ಎಲ್ಲರಿಗೂ. ಈಗ ನೀವು ತಮಿಳವ್ರನ್ನ ಫೇಸ್ ಮಾಡ್ತೀರಾ, ಹಿಂದಿಯವ್ರ ಜೊತೆ ಮಾತಾಡಬೇಕಾಗತ್ತೆ, ತೆಲುಗವ್ರ ಜೊತೆ ಮಾತಾಡಬೇಕಾಗತ್ತೆ, ಈವನ್ ಮಲಯಾಳೀಸ್ನು ಫೇಸ್ ಮಾಡಬೇಕಾಗತ್ತೆ. ಎಲ್ಲರೂ ಇದ್ದಾರೆ ಇಲ್ಲಿ. ಸೊ ಎಲ್ಲರಿಗೂ ಅದು ಗೊತ್ತಿರತ್ತೆ ಲ್ಯಾಂಗ್ವೇಜು. ಸೊ ಈಗ ಕಲಿಕೆ ಅಂತ ಬಂದಾಗ ಸಂಪೂರ್ಣವಾಗಿ ಕಲ್ತಿರಲ್ಲ ಯಾರೂ. ಕಲಿಯೋದನ್ನೋದು ಇದ್ದೇ ಇರುತ್ತೆ, ಯಾವುದೇ ಲ್ಯಾಂಗ್ವೇಜ್ಗೆ ಹೋಗ್ಬೋದು, ಕೊನೆವರೆಗೂ ಇದ್ದೇ ಇರುತ್ತೆ. ಈಗ ಕನ್ನಡದಲ್ಲಿ ತೊಗೊಂಡ್ರೆ ಎಷ್ಟೋ ಉತ್ತರ ಕರ್ನಾಟಕ ಇದೆ, ಎಷ್ಟೊಂದು ಮಂಡ್ಯ ಲ್ಯಾಂಗ್ವೇಜ್ ಇದೆ, ಅಲ್ಲಿ ಆ ಥರ ಮಾತಾಡ್ತಾರೆ. ಆ ಸ್ಲ್ಯಾಂಗ್ ಎಲ್ಲ ಕಲಿಬೇಕು, ಅದರಲ್ಲೇ ವೇರಿ ಇರುತ್ತೆ. ತೆಲುಗುಗೆ ಹೋದರೆ ರಾಯಲಸೀಮದ ಒಂದು ಲ್ಯಾಂಗ್ವೇಜ್ ಇದೆ, ಮತ್ತು ತೆಲಂಗಾಣ ಒಂದಿದೆ, ಗುಂಟೂರು ಕಡೆ ಒಂದಿದೆ. ಸೊ ಇವೆಲ್ಲ ಕಲಿಬೇಕಾಗ್ತದೆ. ತಮಿಳಲ್ಲೂ ಆ ಥರ ಇದೆ, ಹಿಂದಿಲೂ ಇದೆ, ಬಿಹಾರಿ ಒಂಥರ ಲ್ಯಾಂಗ್ವೇಜ್ ಇದೆ, ಅದೆಲ್ಲ ಕಲಿಬೇಕಾಗುತ್ತೆ. UP ಸೈಡ್ ಹೋದ್ರೆ ಅದೊಂಥರ ಇರುತ್ತೆ. ಸೊ ನೀವು ಎಲ್ಲೋದ್ರೂ ಕಲಿಲೇಬೇಕಾಗುತ್ತೆ. ಇನ್ನು ಕನ್ನಡದಲ್ಲೇ ನಾನು ಸಾಕಷ್ಟು ಕಲಿಬೇಕು. KGF ಅವ್ರಿಗೆ ಮಾಡಿರೋರಿಗೆ ಯಾರಿಗೂ ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ, ರಾಮ್ ನಿನಗಂತೂ ಇಲ್ವೇ ಇಲ್ಲ ಅಂತ ಹೇಳಿದ್ರು. ನಮ್ಮ ಡಿ ಬಾಸ್ ಹೇಳಿದಾರೆ ಒಂದು ಕಡೆ, ಅವಾರ್ಡ್ ಫಂಕ್ಷನ್ಗಳು ಈಚೆ ನಡೆಸ್ತಾರಲ್ಲ, ಅದು ಎಲ್ಲೋ ನಮ್ಮನ್ನೆಲ್ಲ ಹಿಂದೆ ಕೂರ್ಸೋರು ಕನ್ನಡಿಗರನ್ನ. ಕಾಟೇರ ಸಿನಿಮಾಗೆ ಬ್ಲಾಕಲ್ಲಿ ಟಿಕೆಟ್ ಸೇಲ್ ಆಗ್ತಾ ಇದೆ, ಎಷ್ಟು ಖುಷಿ ಆಗುತ್ತೆ. ನಮ್ಗೆ ಕನ್ನಡದವ್ರಿಗೆ ಒಂದು ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್. ಅಂದರೆ ನಮ್ಮ ಭಾಷೆಯ ನಟರು ಬೇರೆ ಭಾಷೆಗಳಲ್ಲಿ ದೊಡ್ಡ ದೊಡ್ಡದಾಗಿ ಹೆಸರು ಮಾಡ್ತಾ ಇರಬೇಕಾದ್ರೆ ಇಲ್ಲಿಗೂ ಅಲ್ಲಿಗೂ ನೇಟಿವಿಟಿಗೆ ಶೂಟಿಂಗ್ ನಡೆಯೋ ಪ್ರೊಸೆಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ, ಯಾವ್ದು ಜಾಸ್ತಿ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಆ ವಿಚಾರವಾಗಿ ನೀವು ಹೇಳೋದವ್ರು ಏನು ಹೇಳ್ತೀರಾ? ಈಗ ನೋಡಿ, ಇಂಡಸ್ಟ್ರಿ ಎಲ್ಲ ಒನ್ ಆ್ಯಂಡ್ ದ ಸೇಮ್. ನಾವು ಯಾವ್ದು ಏನು ಕಮ್ಮಿ ಇಲ್ಲ. ನಮ್ಮ ಕ್ವಾಲಿಟಿ, ನಮ್ಮ ಸ್ಟೋರೀಸು ಒಂದು ಇದು ಬಂದಿದೆ, ಒಂದು ಹೆಸರು ಬಂದಿದೆ. ಸೊ ಅಲ್ಲಿ ಚೇಂಜಸ್ ಅನ್ನೋದು ಬಂದರೆ ಆ್ಯಕ್ಟರ್ಸ್ ಚೇಂಜ್ ಇರ್ಬೋದು ಅಷ್ಟೇ, ಲ್ಯಾಂಗ್ವೇಜ್ ಚೇಂಜ್ ಇರ್ಬೋದು, ಬಾಕಿ ಎಲ್ಲ ಸೇಮೇ. ಅದೇನು ಡಿಫ್ರೆನ್ಸ್ ಅನ್ಸಲ್ಲ. ಓಕೆ. ಇನ್ನು ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮ್ಮನ್ನು ರಿಸೀವ್ ಮಾಡ್ಕೊಳ್ಳೋ ರೀತಿ ಅಂದರೆ ಫ್ಯಾನ್ಸ್ನ ಬಿಟ್ಟು ಚಿತ್ರತಂಡದವರು ನಿಮ್ಮನ್ನು ರಿಸೀವ್ ಮಾಡ್ಕೊಳ್ಳೋ ರೀತಿ ಹೇಗಿರುತ್ತೆ? ಭಾಳ ಗೌರವದಿಂದ ನಡೆಸ್ಕೊತಾರೆ, ಭಾಳ ಸ್ವೀಟಾಗಿ ಮಾತಾಡ್ತಾರೆ. ಥರ ಭಾಳನೇ ಖುಷಿ ಆಗುತ್ತೆ. ಓಕೆ. ಅಂದರೆ ಇದಕ್ಕೂ ಮುಂಚೆ KGF ರಿಲೀಸ್ ಆಗೋದಕ್ಕೂ ಮುಂಚೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಅಷ್ಟೊಂದು ಗೌರವ ಕೊಡ್ತಾ ಇರಲಿಲ್ಲ ಹೊರಗಡೆಯವರು. ಯಾವುದೇ ಅವಾರ್ಡ್ ಫಂಕ್ಷನ್ಗಳಿಗೆ ಹೋಗ್ಬೋದು, ಸೈಮಾ ಅಂತ ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಗೆ ಹೋಗ್ಬೋದು, ನಮಗೆ ಅಂತ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರ್ತಿರ್ಲಿಲ್ಲ. ಏರ್ಪೋರ್ಟಿಂದ ಪಿಕಪ್ ಮಾಡೋ ಟ್ಯಾಕ್ಸಿಯಿಂದ ಹಿಡಿದು ಅಲ್ಲಿಗೆ ಬರೋವರೆಗೂ ಕನ್ನಡದವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಇರ್ತಿರ್ಲಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇದಾದಮೇಲೆ ಅದು ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ಹೌದು, 100%. ಇದೊಂದು ಕೆಲವೊಂದು ಕಡೆ ಆಗೋದು. ಈಗ ನಮ್ಮ ಡಿ ಬಾಸ್ ಹೇಳಿದ್ದಾರೆ ಒಂದು ಕಡೆ, ಅವಾರ್ಡ್ ಫಂಕ್ಷನ್ಗಳು ಈಚೆ ನಡೆಸ್ತಾರಲ್ಲ, ಅದು ಎಲ್ಲೋ ನಮ್ಮನ್ನೆಲ್ಲ ಹಿಂದೆ ಕೂರ್ಸೋರು ಕನ್ನಡಿಗರನ್ನ, ಅದೊಂದು ಹೇಳ್ತಾರೆ. ಈಗೆಲ್ಲ ಚೇಂಜ್ ಆಗಿದೆ, ಈಗ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ. ಸೊ ಈಗ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ಅದೊಂದು ಖುಷಿ ನಮ್ಮ ಕನ್ನಡಿಗರಂದ್ರೆ. ಆ ವಿಚಾರವಾಗಿ ನೀವು ಕೂಡ ಅದರ ಒಂದು ಭಾಗ, ಆ ಸಿನಿಮಾದ ಒಂದು ಭಾಗ, ಎಷ್ಟು ಹೆಮ್ಮೆ ಪಡ್ತೀರಾ ಅಂತ. ಸೊ ಇದರಲ್ಲಿ ಎಲ್ಲರೂ ಸೇರಿದ್ದಾರೆ. ಈಗ ನಮ್ಮ ಯಶ್ ಅವ್ರು ಇರ್ಬೋದು, ವಿಕ್ರಾಂತ್ ರೋಣ, ನಮ್ಮ ಸುದೀಪ್ ಸರ್ ಇರ್ಬೋದು, ಈಗ ಕಾಟೇರ, ರಾಬರ್ಟ್, ಡಿ ಬಾಸ್, ಇವೆಲ್ಲ ಸಾಕಷ್ಟು ಹೆಸರು ಮಾಡಿದೆ. ಈಗ ಕನ್ನಡ ಸಿನಿಮಾ ಅಂದರೆ ಇಡೀ ಇಂಡಿಯಾಗೆ ಗೊತ್ತಾಗುತ್ತೆ ಥರ ಅಂತ ನೋಡ್ತಾರೆ ಕ್ಯೂರಿಯಾಸಿಟಿಯಿಂದ. ಸೊ ಎಲ್ಲರೂ ಹಾರ್ಡ್ ವರ್ಕ್ ಇದು. ಅದರಲ್ಲಿ ನಾವೆಲ್ಲ ಒಂದೊಂದು ಚಿಕ್ಕದಾಗಿ ನಮ್ದು ಒಂದು ಪ್ರಯತ್ನ ಅಷ್ಟೇ. ಓಕೆ. ಸರ್ ತಮಿಳಲ್ಲಿ ಆ್ಯಕ್ಟ್ ಮಾಡಿದಿರ, ಕಾರ್ತಿ ಅವರ ಜೊತೆಗೂ ಕೂಡ ಆ್ಯಕ್ಟ್ ಮಾಡಿದಿರ. ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಅನುಭವ ಹೇಳ್ಕೊಡೋದಾದ್ರೆ ಹೆಂಗಿತ್ತು ಸರ್? ಸೂಪರ್ ಹ್ಯೂಮನ್ ಬೀಯಿಂಗು, ವೆರಿ ಡೌನ್ ಟು ಅರ್ತ್. ಬಂದು ಫೈಟ್ ಮಾಡಬೇಕಾದ್ರೆ, ಅದರಲ್ಲಿ ಆ್ಯಕ್ಷನ್ ಮಾಡಬೇಕಾದ್ರೆ ನನಗೆ ಹೇಳ್ಕೊಡೋರು, ರೋಪ್ಗಳು ಹಿಂಗಿರುತ್ತೆ, ಯು ಶುಡ್ ಬಿ ವೆರಿ ಕಾನ್ಷಿಯಸ್ ಅಂತ, ಅದು ಬಿಡಲೇಬಾರ್ದು, ಲಾಸ್ಟ್ ಮೂಮೆಂಟ್ವರೆಗೂ ಯು ಶುಡ್ ಬಿ ಅಬ್ಸರ್ವಿಂಗ್, ಇವೆಲ್ಲ ಟೆಕ್ನಿಕ್ಸ್ ಹೇಳ್ಕೊಡೋರು ಬಂದು.
ಆಮೇಲೆ ತುಂಬಾ ಅಪ್ರಿಷಿಯೇಟ್ ಮಾಡೋರು, KGF ಬಗ್ಗೆ ಕೇಳೋರು, ನೆಕ್ಸ್ಟ್ KGF 2 ಹೇಗಿರುತ್ತೆ Okay. ಇವೆಲ್ಲ ಕೇಳೋರು. ಯಶ್ ಅವ್ರ ಬಗ್ಗೆ ತುಂಬಾ ವಿಚಾರಿಸ್ತಾರೆ, ಎಲ್ಲೋದ್ರೂ ಹೇಗಿದ್ದಾರೆ ರಾಕಿ ಬಾಯಿ, ಏನ್ ಮಾಡ್ತಾ ಇದ್ದಾರೆ. ಓಕೆ ಓಕೆ ಸೊ ಒಳ್ಳೆ ಡಿಸ್ಕಷನ್, ಇಬ್ರು ಹೆಲ್ತಿ ಡಿಸ್ಕಷನ್ ಮಾಡ್ಕೊಂಡು. ಓಕೆ ಆಮೇಲೆ ಸಿನಿಮಾ ಹೇಗೆ ಆಯ್ಕೆ ಮಾಡ್ಕೋತೀರ ಅಂತ ನಾನು ಕೆಲವೊಂದು ಕೇಳ್ತಾ ಇದ್ದೆ. ಓಕೆ ಅವರು ಹೇಳೋರು ಹಿಂಗೆ ನೋಡ್ತೀನಿ, ಫಸ್ಟ್ ಸ್ಟೋರಿ ಮೇಲೆ ಹೋಗ್ತೀನಿ ಅಂತ. ತುಂಬಾ ಒಳ್ಳೆ ಹೆಲ್ತಿ ಡಿಸ್ಕಷನ್ಸ್. ಅವ್ರ ಬ್ರದರ್ಸ್ ಸೂರ್ಯ ಅವ್ರನ್ನ ಮೀಟ್ ಮಾಡಿದ್ರ? ಸೂರ್ಯ ಅವ್ರನ್ನ ಅವ್ರನ್ನ ಇನ್ನೂ ಮೀಟ್ ಮಾಡಿಲ್ಲ. ಓಕೆ. ಇನ್ನೊಂದು ಸಲ ಹೋದಾಗ ಮೀಟ್ ಇವ್ರ ಹತ್ರ ಕೇಳಿದಿರ ಅವ್ರ ಬಗ್ಗೆ, ಅಣ್ಣ ತಮ್ಮನ ಬಗ್ಗೆ? ಎಲ್ಲ ಹೇಳ್ತಾ ಇರ್ತಾರೆ, ಓಕೆ ಬ್ರದರ್ ಹಂಗೆ ಹಿಂಗೆ ಅಂತೆಲ್ಲ. ಅವ್ರ ಹಾರ್ಡ್ ವರ್ಕ್ ಬಗ್ಗೆ ಹೇಳ್ತಾ ಇದ್ರು. ಓಕೆ ಅದೆಲ್ಲ ಕೇಳಿ ಖುಷಿ ಆಗುತ್ತೆ. ಓಕೆ ಓಕೆ ಸರ್, ಈಗ ಪ್ರಸ್ತುತ ಕನ್ನಡ ಚಿತ್ರರಂಗದ ಬೆಳವಣಿಗೆನ ಅಬ್ಸರ್ವ್ ನೋಡ್ತಾ ಇದ್ರೆ ಒಬ್ಬ ನಟ ಆಗಿ ನಿಮ್ಗೆ ಏನಿಸುತ್ತೆ? ತುಂಬಾ ಹೆಮ್ಮೆ ಆಗುತ್ತೆ. ಈಗ ಕಾಂತಾರ ಮಾಡಿರೋ ಹೆಸರು, ಕಾಟೇರ ಈಗ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, ಅದೊಂದು ಸಿಕ್ಕಾಪಟ್ಟೆ ಖುಷಿ. ನಮ್ಮ ಕನ್ನಡ ಸಿನಿಮಾಗಳೆಲ್ಲ ಈ ತರ ಒಳ್ಳೆ ಹೆಸರು ಮಾಡ್ತಾ ಇದೆಯಲ್ಲ. ಈಗ ನೋಡಿ ಜನ ಥಿಯೇಟರ್ಗೆ ಬರ್ತಾ ಇದಾರೆ, ಎಸ್, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಥಿಯೇಟರ್ ಅಲ್ಲಿ ನೋಡೋದಕ್ಕೆ. ಕನ್ನಡ ಸಿನಿಮಾಗಳ ಟಿಕೆಟ್ ಬ್ಲಾಕ್ ಅಲ್ಲಿ ಸೇಲ್ ಆಗ್ತಾ ಇದೆ. ಇನ್ನೊಂದು ಕೇಳಿದೆ, ಈಗ ಕಾಟೇರ ಸಿನಿಮಾಗೆ ಬ್ಲಾಕ್ ಅಲ್ಲಿ ಟಿಕೆಟ್ ಸೇಲ್ ಆಗ್ತಾ ಇದೆ. ಎಷ್ಟು ಖುಷಿ ಆಗುತ್ತೆ. ಅವಾಗ ಒಂದ್ಸಲಿ ರಾಮಾಚಾರಿ ಇದರಲ್ಲಿ ಒಂದ್ ಸಂತೆ, ಥಿಯೇಟರ್ ಮುಂದೆ ಸಂತೆ, ಅವಾಗ ನೋಡ್ತಾ ಇದ್ವಿ ವಿಷ್ಣುವರ್ಧನ್, ರಾಜ್ಕುಮಾರ್ ಸಿನಿಮಾಗಳಲ್ಲಿ ಸಂತೆ ತರ ಇರೋದೆಲ್ಲ, ಮಾರಾಟಕ್ಕೆಲ್ಲ ಬರೋರು, ಪಾನಿಪುರಿ ಹಾಕೋರು ಎಲ್ಲ ಬಡ್ಡಿಗಳು. ಆ ತರ ಒಂದು ಎನ್ವಿರಾನ್ಮೆಂಟ್ ನೋಡಿದಾಗ ಅಪ್ಪ ಎಷ್ಟು ಖುಷಿ ಆಗತ್ತೆ. ಒಬ್ಬ ಆಡಿಯನ್ಸ್ ಆಗಿ ಸ್ಟೋರಿ ಹಿಸ್ಟ್ರಿ ರಿಪೀಟ್ ಅದು ನೋಡೋಕೆ ತುಂಬಾ ಖುಷಿ ಅನ್ಸುತ್ತೆ, ಸಾಕತ್ ಖುಷಿ ಆಗುತ್ತೆ. ಕಾಟೇರ ನೋಡಿದ್ರ? ಹೋಗ್ಬೇಕು. ಈಗ ತಾನೇ ನಾನು ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ. ಈಗ ನಾಳೆ ಹೋಗ್ತಾ ಇದೀವಿ ಫ್ಯಾಮಿಲಿ ಜೊತೆ. ಬಟ್ ಸುತ್ತಮುತ್ತ ಇರೋರ ಹತ್ರ ಒಂದು ಫೀಡ್ಬ್ಯಾಕ್ ಅಂತ ತಗೊಂಡಿರ್ತೀರಾ, ನ್ಯೂಸ್ಗಳಂತೂ ನೋಡಿರ್ತೀರಾ, ಕಾಟೇರ ಬಗ್ಗೆ ನ್ಯೂಸ್ಗಳು ನೋಡಿರ್ತೀರಾ, ಸುತ್ತಮುತ್ತ ಫೀಡ್ಬ್ಯಾಕ್ ತಗೊಂಡಿರ್ತೀರಾ. ಈಗ ಮತ್ತೆ ಟ್ರ್ಯಾಕ್ಟರ್ ಅಲ್ಲಿ, ಎತ್ತಿನ ಗಾಡಿಲೆಲ್ಲ ಥಿಯೇಟರ್ ಕಡೆಗೆ ಜನ ಮುಖ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ಏನ್ ಫೀಲ್? ಅಯ್ಯೋ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದಲ್ವಾ ನಾವು ಅಚೀವ್ ಮಾಡಬೇಕು ಅಂತ, ಈ ತರ ಸಿನಿಮಾಗಳು ಬರಬೇಕು. ಸರ್, ದರ್ಶನ್ ಸರ್ ಜೊತೆಗೆ ಫ್ಯೂಚರ್ ಅಲ್ಲಿ ಸಿನಿಮಾಗಳು ಯಾವ್ದಾದ್ರು ಮಾಡೋ ಪ್ಲಾನ್ಸ್ ಇದೆಯಾ? ಅವ್ರ ಜೊತೆಗೆ ವಿಲನ್ ಆಗಿ ಮಾಡ್ಬೇಕು ಅನ್ನೋ ಆಸೆ ಇದೆಯಾ? ತುಂಬಾ 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 ಇಷ್ಟ ನನಗೆ. ಡಿ.ಬಾಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಬಂದಿರೋಂಥ ವೇ, ಅವರ ಹಠ, ಇದೆಲ್ಲ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇನ್ನೂ ಆಪರ್ಚುನಿಟಿ ಬಂದಿಲ್ಲ ಅವ್ರ ಸಿನಿಮಾಲ್ ಮಾಡೋದು. ಬಂದ್ರೆ ಡೆಫಿನೆಟ್ ಆಗಿ ಪಕ್ಕಾ ಮಾಡ್ತೀನಿ, ಡೆಫಿನೆಟ್ ಆಗಿ. ಎಸ್ ಎಸ್ ಸರ್, ಇನ್ನು ಪ್ರತಿ ಸಿನಿಮಾಗಳಿಗೂ ನಿಮ್ಮ ಲುಕ್ಗಳು ಚೇಂಜ್ ಆಗ್ತಾ ಇರುತ್ತೆ. ಹೇರ್ ಸ್ಟೈಲ್ ಇರ್ಬೋದು, ಬಿಯರ್ಡ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಚೇಂಜ್ ಆಗ್ತಾ ಇರುತ್ತೆ. ಸರ್, ಮನೇಲಿ ಅದು ಪ್ರಾಬ್ಲಮ್ ಆಗಲ್ಲ ಅಂತ? ಮಕ್ಕಳು ತುಂಬಾ ಚಿಕ್ಕವರು, ಅದು ನಿಂಗಂತ ಹೇಳೋದು. ಈಗ ಅವರು ನನ್ನ ಮಗ ಹುಟ್ಟಾಗಿಂದ 7 ವರ್ಷದ ಮುಂಚೆ ಇಂದಾನು, ಅವ್ನು ಹುಟ್ಟಾಗಿಂದಾನು ನಾನು ಹಿಂಗೆ ನೋಡಿದ್ದಾನೆ. ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ. ಈಗ ದಾಡಿ ಗಿಡಿ ಎಲ್ಲ ತೆಗೆಸ್ಬಿಟ್ಟು ಹೋದ್ರೆ ಹೇಗ್ ರಿಸೀವ್ ಮಾಡ್ಕೊತಾರೆ ನಂಗೆ ಗೊತ್ತಿಲ್ಲ. ಯಾವುದೋ ಕೆಲವೊಂದು ಸಿನಿಮಾದಲ್ಲಿ ಯಶೋರ್ ಜೊತೆಗೆ ನಿನ್ನ ವಿತೌಟ್ ದಾಡಿನೂ ಕೂಡ ನಾನು ಗಮನಿಸಿದ್ದೀನಿ, ನೀವಂತ ಗೊತ್ತೇ ಆಗಲ್ಲ. ಆ ಥರದ ಎಕ್ಸ್ಪೀರಿಯನ್ಸ್ ಮಕ್ಕಳ ಜೊತೆಗೆ ಆಗಿದೆಯಾ ಅಂತ? ಇಲ್ಲ ಇನ್ನೂ ಆಗಿಲ್ಲ. ಅದನ್ನ ವೈಫ್ ಹೇಳ್ತಾ, ನೀನ್ ಹಿಂಗೆ ಇರು, ಹಿಂಗೆ ಚೆನ್ನಾಗಿದ್ಯಾ, ದಾಡಿ ಮಾತ್ರ ತೆಗಿಬೇಡ, ನೋಡಕ್ಕಾಗಲ್ಲ. ಸರ್, ಸಿನಿಮಾ ವಿಚಾರವಾಗಿ, ಸಿನಿಮಾ ತಯಾರಿಯಲ್ಲಿ ಅಂದ್ರೆ ಒಬ್ಬ ನಟ ಯಾವಾಗ್ಲೂ ಅವನು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಬಾಡಿ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಗಮನ ವಹಿಸ್ಬೇಕಾಗತ್ತೆ. ನೀವು ಆ ನಿಟ್ಟಿನಲ್ಲಿ ಯಾವ ತರ ಇರ್ತೀರಾ ಪ್ರತಿದಿನ ಅಂದ್ರೆ ನಂಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಜಿಮ್ಗೆ ಹೋಗೋದಂತೂ ವರ್ಕೌಟ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಸೊ ಸ್ವಲ್ಪ ಹೆಲ್ತಿ ಫುಡ್ಸ್ ತೊಗೊತೀನಿ. ಫುಡ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಇದೆ. ಸ್ವಲ್ಪ ಸ್ವೀಟ್ ಎಲ್ಲ ಅವಾಯ್ಡ್ ಮಾಡಿಬಿಡ್ತೀನಿ. ಫಿಸಿಕ್ ಚೆನ್ನಾಗಿರ್ಬೇಕು, ಹೆಲ್ತಿಯಾಗೂ ಇರಬೇಕು. ಅಂದರೆ ಓವರ ಬಾಡಿ ಗಿಡಿಯಲ್ಲ ಏನೋ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಫಿಟ್ ಆಗಿರಬೇಕು ಅಷ್ಟೇ. ಎಷ್ಟೋ ಜನಕ್ಕೆ ಆಫ್ಟರ್ ಅಪ್ಪು ಸರ್ ಇದಾದ್ಮೇಲೆ ಎಷ್ಟೋ ಜನಕ್ಕೆ ಜಿಮ್ ಮೇಲೆ ಒಂದು ಬ್ಯಾಡ್ ಒಪಿನಿಯನ್. ಜಿಮ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಜಿಮ್ ಮಾಡಿದ್ರೆ ಪ್ರಾಣಕ್ಕೆ ತೊಂದರೆ ಆಗಿಬಿಡುತ್ತೆ, ಈ ಥರದ್ದು ಒಂದಷ್ಟು ಬಂದೋಯ್ತು. ಆ ಥರದ ಪ್ರಶ್ನೆಗಳಿಗೆ ನೀವು ಹೇಳೋದಾದ್ರೆ, ಅಂದರೆ ನೀವು ಕೂಡ ಜಿಮ್ ಮಾಡ್ತೀರಾ, ಒಳ್ಳೆ ಬಾಡಿ ಮೇಂಟೈನ್ ಮಾಡಿದ್ದೀರಾ, ನೀವು ಹೇಳೋದಾದ್ರೆ ಜಿಮ್ ಬಗ್ಗೆ ಏನು ಹೇಳ್ತೀರಾ? ನಾನು ಅದರಲ್ಲೆಲ್ಲ ಅದ್ರ ಬಗ್ಗೆ ನಾನು ಏನು ಹೇಳೋದಂದ್ರೆ, ಮನುಷ್ಯ ಅಂದಮೇಲೆ ಹೆಲ್ತಿಯಾಗಿರ್ಬೇಕು. ಹೆಲ್ತಿಯಾಗಿರೋದು ವರ್ಕೌಟ್ ಮಾಡೋದ್ರಿಂದ ಹಿಂಗೆಲ್ಲ ಆಗುತ್ತೆ ಅನ್ನೋದು ಅದು ನನಗೆ ಸುಳ್ಳು ಅನ್ಸುತ್ತೆ. ಸೊ ಹೆಲ್ತಿ ಫುಡ್ ತಿನ್ನಿ, ಹೆಲ್ತಿಯಾಗಿರಿ, ಎಲ್ಲ ಚೆನ್ನಾಗಿರುತ್ತೆ. ಟ್ರೈನರ್ನ ಇಟ್ಕೊಂಡು ಜಿಮ್ ಮಾಡಿದ್ರೆ? ಟ್ರೈನರ್ ಅಂತೇನೂ ಇಲ್ಲ, ಒಳ್ಳೆ ಡಯಟ್, ಒಳ್ಳೆ ನಿಮ್ಗೆ ಗೊತ್ತಿರೋದು
ಎಕ್ಸಸೈಸ್ಗಳು ನಿಮ್ಗೇನು ಗೊತ್ತೋ, ವಾಕ್ ಆಗಿರ್ಬೋದು, ಸಿಂಪಲ್ ಎಕ್ಸಸೈಸ್ ಮಾಡ್ತಾ ಇದ್ರು ಸಾಕು. ಓಕೆ ಸರ್, ಇನ್ನು ಹೊಂಬಾಳೆ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ. ಅಪ್ಪು ಸರ್ ಸಿನಿಮಾದಿಂದ ಆರಂಭ ಮಾಡಿ ಇವತ್ತು ಸಾಲಾರ್ವರೆಗೂ ಬಂದಿತ್ತು. ಆ ಹೊಂಬಾಳೆ ಆ ನಿರ್ಮಾಣ ಸಂಸ್ಥೆನ ನೀವು ತುಂಬ ಹತ್ತಿರದಿಂದ ನೋಡೋದ್ರಿಂದ ಕೇಳ್ತಾ ಇದ್ದೀನಿ, ಅವರ ವಿಷನ್ಸ್ ಹೆಂಗಿರುತ್ತೆ ಸರ್? ಅಂದರೆ ಒಂದು ಸಿನಿಮಾ ಮಾಡೋದಕ್ಕೂ ಮುಂಚೆ, ಒಂದು ಸಿನಿಮಾ ಒಪ್ಕೊಳ್ಳೋದಕ್ಕೂ ಮುಂಚೆ, ಒಂದು ಸಿನಿಮಾ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಅವ್ರು ಏನು ಯೋಚನೆ ಮಾಡ್ತಾರೆ, ಆ ಸಿನಿಮಾನ ಎಷ್ಟು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಸರ್? ಹೊಂಬಾಳೆ ಸಂಸ್ಥೆ, ವಿಜಯ್ ಕಿರ್ಗುಂದೂರು ಸರ್ ಅವ್ರದೆಲ್ಲ ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಿ. ಹೌದು, ಅವ್ರು ನನ್ನ ಫ್ಯಾಮಿಲಿ ಇದ್ದಂಗೆ. ಓಕೆ. ಬಟ್ ಅವರು ಈ ಥರ ಸಿನಿಮಾಗಳು ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಒಳ್ಳೆ ಟೀಮ್ ಇಟ್ಕೊಂಡಿರ್ಬೇಕು, ಅವ್ರ ಜೊತೆ ಒಳ್ಳೆ ಟೀಮ್ ಇದೆ. ಮತ್ತು ಬರೀ ಒಂದು ದೊಡ್ಡ ಸಿನಿಮಾ ಮಾಡ್ತೀವಂತಲ್ಲ, ಒಳ್ಳೆ ಸಿನಿಮಾ, ಒಳ್ಳೆ ಕ್ವಾಲಿಟಿ ಸಿನಿಮಾ. ಇದು ಒಂದು ಸೋಷಿಯಲ್ ಮೆಸೇಜ್ ಇರಬೇಕು, ಎಲ್ಲರಿಗೂ ರೀಚ್ ಆಗಬೇಕು. ನಾವು ಯಾವ ಇಂಡಸ್ಟ್ರಿಗೂ ಕಮ್ಮಿ ಇಲ್ಲ, ಬೇರೆ ಲೆವೆಲ್ಗೆ ಮಾಡ್ಬೋದು ಅಂತ ಒಂದು ಸ್ಟ್ರಾಂಗ್ ಆಗಿ ನಂಬಿರೋವಂಥದ್ದು. ಒಬ್ಬ ಡೈರೆಕ್ಟರ್ ಕತೆ ಹೇಳಿ ಇವ್ರಿಗೆ ಇಷ್ಟ ಆಗಿ ನಂಬಿದ್ರೆ ದೇ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್. ಓಕೆ. ಆ ಥರ ಒಂದು ದೊಡ್ಡ ಪವರ್ ಇರುವಂಥ ಸಂಸ್ಥೆ. ಈ ಥರ ಸಂಸ್ಥೆಗಳು ಇನ್ನೂ ಬರ್ಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ನಮ್ಮ ಕನ್ನಡದವ್ರು ಬರೋದು ನಮ್ಗೆ ತುಂಬ ಖುಷಿ ಕೊಡುತ್ತೆ. ಇನ್ನು ಎಷ್ಟು ಜನಕ್ಕೆ ಲೈಫ್ ಆಗುತ್ತೆ. ಇವಾಗ ಐ ಆಮ್ ಜಸ್ಟ್ ಯಶೋ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಇವಾಗ ನನಗೊಂದು ಲೈಫ್ ಆಯಿತು, ಈ ಥರ ಒಂದು ಸಂಸ್ಥೆ ಬಂದು ಒಂಥರ ಈ ಥರ ಡೈರೆಕ್ಟರ್ಸ್ ಬರಬೇಕು, ಪ್ರಶಾಂತ್ ಈ ಥರ ಒಂದು ಹಲವಾರು ಡೈರೆಕ್ಟರ್ಸ್ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಬಂದಾಗ ಇಂಡಸ್ಟ್ರಿ ಬೆಳೀತದೆ, ಸಾಕಷ್ಟು ಜನಕ್ಕೆ, ಕಲಾವಿದರಿಗೆ ಮತ್ತು ಟೆಕ್ನಿಷಿಯನ್ಸ್ಗೆ ಅವಕಾಶಗಳು ಸಿಗುತ್ತೆ. ಕನ್ನಡದ ನಿರ್ಮಾಣ ಸಂಸ್ಥೆ ಹೊರಗಡೆ ಹೋಗಿ ಬೇರೆ ನಟರನ್ನ ಇಟ್ಕೊಂಡು, ಅಂದರೆ ಬರೀ ನಟರಲ್ಲ, ಸೂಪರ್ ಸ್ಟಾರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಧೈರ್ಯ ಬೇಕು. ಇಲ್ಲಿರೋರ ಮೇಲೆ ದುಡ್ಡು ಹಾಕೋದಕ್ಕೆ ಧೈರ್ಯ ಬೇಕು. ಅದರಲ್ಲೂ ಹೊರಗಡೆ ಇರೋರ ಮೇಲೆ, ಅಂದರೆ ಅವ್ರು ನಮ್ಮ ನೇಟಿವಿಟಿ ಅಲ್ಲ, ಅವ್ರದ್ದು ಸಿನಿಮಾ ಸ್ಟೈಲ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಆದರೂ ಕೂಡ ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳನ್ನ ಮಾಡೋದಕ್ಕೆ ಹೊಂಬಾಳೆ ಸಂಸ್ಥೆ ಮುಂದಾಗುತ್ತೆ. ಅದರಲ್ಲಿ ವಿಜಯ್ ಕಿರ್ಗುಂದೂರು ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಧೈರ್ಯ ಅಂತ ನಾನು ಅನ್ಕೋತೀನಿ. ಅದ್ರ ಬಗ್ಗೆ ಹೇಳಿದ್ರೆ ಹೇಳ್ತೀರಿ? ಒಳ್ಳೆ ಹ್ಯೂಮನ್ ಬೀಯಿಂಗ್ ಪ್ಲಸ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಓಕೆ. ಓಕೆ. ಆಮೇಲೆ ಅಷ್ಟೇ ಮುಂದಾಲೋಚನೆ ಇದೆ. ಓಕೆ. ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಅವ್ರಿಗೆ ಕರೆಕ್ಟಾಗಿ ಗೊತ್ತು. ಸೊ ಈ ಥರ ಒಂದು ಸಾಧನೆ ಮಾಡಬೇಕು ಅಂತ ಇದ್ದಾಗ, ಸೊ ನೋ ಬಡಿ ಕ್ಯಾನ್ ಸ್ಟಾಪ್ ಹಿಮ್. ಸೊ ಯಾವ ಎತ್ತರಕ್ಕೆ ಬೇಕಾದರೂ ಹೋಗಿ ಮಾಡ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಓಕೆ. ಸೊ ಅಷ್ಟು ಸ್ಟ್ರಾಂಗ್ ಆಗಿದ್ದಾಗ ಆ ವ್ಯಕ್ತಿ ಸಾಧನೆಗಳು ಈ ಥರ ಯಾವ ಇಂಡಸ್ಟ್ರಿಗೆ ಹೋದ್ರು, ಯಾವ ಸೂಪರ್ ಸ್ಟಾರ್ ಆದರೂ ಅವ್ರು ಮಾಡ್ತಾರೆ. ಅಷ್ಟೇ, ಸಿನಿಮಾ ಕಂಟೆಂಟ್ ಅಷ್ಟೇ ಕಂಟೆಂಟ್ ಸಿನಿಮಾ. ಆ ಧೈರ್ಯ ನಮ್ಮ ಹೆಮ್ಮೆ ಕನ್ನಡದ ನಿರ್ಮಾಣ ಸಂಸ್ಥೆಗಿದೆ. ಹೌದು, 100%. ಓಕೆ ಸರ್, ಇದೆಲ್ಲ ಆದಮೇಲೆ ಸಲಾರ್ಗೆ ಬರೋಣ. ಹೆಂಗೆ ಸಿಕ್ತು ಸಲಾರ್ಗೆ ಆಫರ್ ಸರ್? ಸಲಾರ್ಗೆ ಬಂದು ಯಾವುದೋ ಒಂದು ಡಿಸ್ಕಷನ್ ಮಾಡ್ತಾಯಿದ್ರು. ಅವಾಗೇನೋ ಭೇಟಿ ಮಾಡೋಕ್ಕೆ ಹೋಗಿದ್ದೆ, ಸಲಾರ್ದು ಡಿಸ್ಕಷನ್ ಆಗ್ತಾಯಿತ್ತು. ಅಲ್ಲಿ KGF ಅವ್ರಿಗೆ ಮಾಡಿರೋರಿಗೆ ಯಾರಿಗೂ ಚಾನ್ಸ್ ಇಲ್ಲ ಅಂತ ಹೇಳಿದ್ರು. ರಾಮ್ ನಿನಗಂತೂ ಇಲ್ವೇ ಇಲ್ಲ ಅಂತ ಹೇಳಿದ್ರು. ಸರಿ, ಓಕೆ ಅಂದ್ಕೊಂಡು ಫೈನ್ ಅಂದ್ಕೊಂಡು ಅವ್ರಿಗೆ ಬೇಕಾದರೆ ಅವ್ರು ತೊಗೊಳ್ತಾರೆ ಅನ್ಕೊಂಡು ಸರಿ. ಸಲಾರ್ ಸ್ಟಾರ್ಟ್ ಆಗಿ ಸ್ವಲ್ಪ ಇದಕ್ಕೆ ಕೋವಿಡ್ ಬಂದಿತ್ತು. ಸೊ ಕೋವಿಡ್ ಸೆಕೆಂಡಲ್ಲಿ ನನಗೊಂದು ಫೋನ್ ಬಂತು, ಪ್ರಶಾಂತ್ ಸರ್ದು ಫೋನ್ ಬಂತು. ರಾಮ್ ಏನು ಮಾಡ್ತಾ ಇದೆಯಾ ಅಂತ. ಇಲ್ಲಿ ಹೈದರಾಬಾದಲ್ಲಿ ಇದ್ದೀನಿ, ಈ ಥರ ಲಾಕ್ಡೌನಲ್ಲಿದ್ದೀನಿ. ಓಕೆ, ಈ ಥರ ಏನು ಫ್ಯಾಮಿಲಿ ಮ್ಯಾನ್ ನೋಡ್ತಾ ಇದೆಯಾ? ಹಂಗೆ ಹಿಂಗೆ. ನಾನು ಫ್ಯಾಮಿಲಿ ಮ್ಯಾನ್ ನಿಮ್ಗೆ ಹೆಂಗೆ ಗೊತ್ತು? ನಂಗೆ ಗೊತ್ತು ನೀನು ಏನು ಮಾಡ್ತಾ ಇರ್ತೀಯ. ಬೈದರು. ಆಮೇಲೆ ಬೈದ್ಬಿಟ್ಟು ಸರಿ ಸಲಾರಲ್ಲಿ ಮಾಡ್ತೀಯಾ ಅಂತ. ಓಕೆ. ಏನು ಲಾಸ್ ಹಿಂಗೆ ಹೇಳ್ತಿದ್ದ 100% ಅಂತ ಹೇಳಿ. ಸರಿ, ನಾನು ಹೇಳ್ತೀನಿ, ಇದೆಲ್ಲ ಮುಗಿಲಿ ಲಾಕ್ಡೌನ್ ಎಲ್ಲ, ಹೈದರಾಬಾದಿಗೆ ಬಾ ಒಂದ್ಸಲಿ ಹೇಳ್ತೀನಿ ಅಂತ ಕರ್ಸ್ಕೊಂಡು ಅಲ್ಲಿ ಲುಕ್ ಟೆಸ್ಟ್ ಮಾಡಿ ಸೊ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ. ಸಲಾರಲ್ಲಿ ಸರ್ ಪ್ರಭಾಸ್ ಅವರು ಮುಂದೆ ವಿಲನ್ ಅಂತಂದಾಗ ಆ ದಿನ ಆ ಕ್ಷಣ ನೆನೆಸ್ಕೊಂಡಾಗ ಇವತ್ತಿಗೆ ಅನ್ಸುತ್ತೆ? ಅವಾಗ ಛತ್ರಪತಿ, ಮಿರ್ಚಿ ಇವೆಲ್ಲ ನೋಡ್ತಾ ಬರ್ತಾ ಇದ್ರೆ ಈ ಗ್ರೇಟ್ ಸ್ಟಾರು ಬಾಹುಬಲಿ ಎಲ್ಲ ನೋಡಿದಾಗ ಸೊ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ನಾವು ಪ್ರಭಾಸ್ ಜೊತೆ ನಾವು ಒಂದು ಸ್ಕ್ರೀನ್ ಶೇರ್ ಮಾಡ್ಕೋತೀವಿ ಅಂತ. ಅವ್ರನ್ನ ಜಸ್ಟ್ ಮೀಟ್ ಮಾಡಿ ಸ್ವಲ್ಪ ಮಾತಾಡ್ಸಿ ಒಂದು ಫೋಟೋ ತಗೊಂಡ್ರೆ ಸಾಕು ಅಂತ ಇರ್ತೀವಿ. ಸೊ ಅಂಥವ್ರ ಜೊತೆ ನಾವು ರೋಲ್ ಪ್ಲೇ ಮಾಡ್ತೀವಿ ಅಂತ, ಅದರಲ್ಲೂ ಆಪೋಸಿಟ್ ರೋಲ್. ಸೊ ಅದಕ್ಕೆ ಏನ್ ಹೇಳೋದು, ಅದು ಔಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು ಅಷ್ಟೇ. ಅಂದ್ರೆ ಅವತ್ತು ಆ ಫೋನ್ ಕಾಲ್ ನಲ್ಲಿ ಅವ್ರು ನಿಮ್ಗೆ ಹೇಳಿದಾಗ
ನೀವು ಬೇಡ್ಕೊಂಡಿದ್ದುಂಟಾ ಈ ಸಿನಿಮಾದಲ್ಲಿ ನಂಗೆ ಚಾನ್ಸ್ ಸಿಗ್ಲಿ, ಲುಕ್ ಟೆಸ್ಟ್ ಎಲ್ಲ ಓಕೆ ಆಗ್ಲಿ ಅಂತ? ಹ್ಞೂ ಅನ್ಕೊಡೆ ಇವು ಹೆಂಗಿರ್ಬೋದು ಅಂತ. ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಬಿಗ್ ಕ್ಯಾನ್ವಸ್ ಈ ಸಿನಿಮಲ್ ನಾನು ಇದೀನ ಅನ್ನೋದು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂಥದ್ದು ಮತ್ತೆ ಬಂತಲ್ಲ, ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದನ್ನ ಹೇಳ್ಕೊಳೋಣ ಅಂದ್ರೆ ಯಾರಿಗೂ ಹೇಳಂಗಿಲ್ಲ ಅಂದ್ಬಿಟ್ಟಿದ್ರು. ಅದಕ್ಕೆ ಯಾರ ಕೈಗೂ ನೀವು ಜಾಸ್ತಿ ಸಿಗಲ್ಲ ಅಂತ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ಸರಿ ಅನ್ಕೊಂಡು ಓಕೆ ಓನ್ಲಿ ನಮ್ಮ ಸೂರಿ ಸರ್ ಜೊತೆ ಹೋಗಿ ಡಿಸ್ಕಸ್ ಮಾಡಿದ್ರೆ, ನಿನಗ್ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ, ಪ್ರಶಾಂತ್ ಆಲ್ರೆಡಿ ನಿಂಗೆ ಹೇಳ್ಬಿಟ್ಟಿದಾರ ಅಂತ ಹೇಳ್ಬಿಟ್ಟು ಸರಿ ಅನ್ಕೊಂಡು ಅವ್ರಿಗೂ ಗೊತ್ತಿತ್ತಂತೆ ವಿಷಯ. ಅವರು ನನ್ನ ಹತ್ರ ಹೇಳ್ಬಾರ್ದು ಅನ್ಕೊಂಡಿದ್ರು. ಸರಿ ಇನ್ನೇನು ಯಾರಿಗೂ ಹೇಳಿದಿರ 1 ವರ್ಷ ಸುಮ್ನೆ ಇದ್ದೆ. ಆಮೇಲೆ 1 ವರ್ಷ ಆದ್ಮೇಲೆ ಕರೆದಾಗ ಆಮೇಲೆ ಎಲ್ಲರಿಗೂ ಹೇಳಿದೆ ಫ್ಯಾಮಿಲಿಲೆಲ್ಲ. ಫಸ್ಟ್ ಟೈಮ್ ಸರ್ ಸೆಟ್ ಅಲ್ಲಿ ಪ್ರಭಾಸ್ ಅವ್ರನ್ನ ಫೇಸ್ ಮಾಡಿದಂತ ಹೆಂಗಿತ್ತು? ಫಸ್ಟ್ ಟೈಮ್ ಫಸ್ಟ್ ದಿನ ಶೂಟು ಅವ್ರು ಬಂದಿದ್ರು. ಆದ್ರೆ ಸಲಾರ್ 1 ಅಲ್ಲಿ ನಾನು ಇನ್ನೂ ಫೇಸ್ ಮಾಡಿಲ್ಲ, ಬರೀ ಪೃಥ್ವಿರಾಜ್ ಅವ್ರ ಜೊತೆ. ಅವರು ಮಾನಿಟರ್ ಹತ್ರ ಕೂತಿದ್ರು, ಸ್ವಲ್ಪ ಫುಲ್ ಕವರ್ ಮಾಡ್ಬಿಟ್ಟಿದ್ರು. ನಾನು ಹೋಗ್ಬಿಟ್ಟು ಹಾಯ್ ಸರ್ ಅಂದೆ. ಅವ್ನು ನೋಡ್ಬಿಟ್ಟು ಹಾಯ್ ಹಾಯ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನಾನು ಹೋಗಿ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಅಲ್ಲಿ ಶಾರ್ಟ್ ಇತ್ತು, ಸೀನ್ ನಡಿಬೇಕಾದ್ರೆ ಕಿಟ್ಟಿನ ಕೇಳಿದ್ದಾರೆ, ನಮ್ ಕೀರ್ತನ್ ನಾಡಗೌಡ ಅಂತ. ನಾನು ಕೇಳ್ಬಿಟ್ಟು ಇದು ಗರುಡ ರಾಮ್ ಮಾಡ್ಬೇಕಾಯ್ತಲ್ವಾ, ಇವ್ರು ಯಾರೋ ಮಾಡ್ತಾ ಇದಾರಲ್ಲ ಅಂತ. ಅದಕ್ಕೆ ಕಿಟ್ಟಿ ಹೇಳಿ, ಇಲ್ಲ ಸರ್ ಅವರೇ ಮಾಡ್ತಾ ಇರೋದಂತ. ಎಲ್ಲರೂ ಅದೇ ತರ ಇರ್ತಾರಲ್ವಾ, ನಾನೆಲ್ಲ ಕೆಟಪ್ ಹಾಕೊಂಡ್ಬಿಟ್ಟಿದ್ದೆ. ಆಮೇಲೆ ತಿರ್ಗಾ ಆಯ್ತು ಅನ್ಕೊಂಡು ಮುಗೀತು. ನಾನು ಹೋಗ್ಬಿಟ್ಟು ಸೈಡಲ್ಲಿ ಚೇರ್ ಹಾಕೊಂಡ್ ಕೂತಿದ್ದೆ. ಒಂದ್ ಕಟ್ಔಟ್ ಬಂತು ಸರ್ ಅಂತ. ನೋಡ್ತೀನಿ ಪ್ರಭಾಸ್ ಸರ್ ಅಂದ್ಬಿಟ್ಟು, ಸರ್ ಸಾರಿ ಸರ್ ನಂಗೆ ಗೊತ್ತಾಗಿಲ್ಲ ನೀವ್ ಅಂದ್ಬಿಟ್ಟು ಅಂತ ಹೇಳಿ. ಏನ್ ಇಂಥ ದೊಡ್ಡ ಕಟ್ಔಟ್ ಬಂದು ನನಗೆ ಸಾರಿ ಹೇಳ್ತಾ ಇದೆಯಲ್ಲ ಸರ್ ಅಂತ ಹೇಳ್ತಾ ಇದಾರಲ್ಲ, ಸಾರಿ ಹೇಳ್ತಾ ಇದಾರಲ್ಲ ಬಂದು, ನಾನು ಕತ್ಲಲ್ಲಿ ಕಾಣಿಸಿಲ್ಲ ಅಂತ ಇದಾರೆ. ಅಲ್ಲೇ ಬೋರ್ಡೌನ್ ಆಗ್ಬಿಟ್ಟೆ ಅವ್ರಿಗೆ. ಎಂತ ಒಳ್ಳೆ ಗುಣ ಇರ್ಬೋದು ಅವ್ರದ್ದು. ಸೊ ದಟ್ ಈಸ್ ವೈ ಈಸ್ ದೇರ್ ಅಂತ ಅವತ್ತು ಅನಿಸ್ತು. ಏನೆಲ್ಲ ಮಾತಾಡಿದ್ರು ಅಂದ್ರೆ ಒಂದ್ ಸಾಲಾರ್ ಜರ್ನಿ ನೆನ್ಸ್ಕೊಂಡಾಗ ಏನೆಲ್ಲ ನೆನಪುಗಳು ಪ್ರಭಾಸ್ ಅವ್ರ ಜೊತೆಗೆ ನಿಮ್ಗೆ ಇವತ್ತಿಗೂ ನೆನಪಾಗತ್ತೆ? ನಂದು ಅವ್ರದ್ದು ಅಷ್ಟು ನಾನು ಮಾತಾಡ್ತಾ ಇಲ್ಲ, ಬಟ್ ಅವರು ಎಲ್ಲಾನು ಅಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ. ಮಿಡ್ ನೈಟ್ ಅಲ್ಲಿ 3 o'clock ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಂಜು ಚಳಿ ಇದ್ದಾಗ ನಾವು ಅಲ್ಲಿ ಸೈಡಲ್ಲಿ ಕೂತಿದ್ದಾಗ ಅವ್ರಿಗೆ ಹೀಟರ್ಸ್ ಎಲ್ಲ ಹಾಕಿರ್ತಾರೆ. ಅವಾಗ ನಾನು ನೋಡ್ಬಿಟ್ಟು ಅದೇ ಅವ್ರಿಗೂ ನನಗ್ ಬಂದಿದೆ ಪಕ್ಕದಲ್ಲಿ ಹೀಟರ್ ಇಟ್ರು, ನಂಗೆ ಬೇಡಪ್ಪ ಅಂತ ಹೇಳಿದ್ರು. ಇಲ್ಲ ಸರ್ ಪ್ರಭಾಸ್ ಸರೇ ಕಳಿಸ್ತಿದ್ರು. ಅಯ್ಯೋ ಸರ್ ಅವರು ಅದೇ ಕುತ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಅಷ್ಟು ಮಗು ತರ ಮನ್ಸು. ಸರ್ ಇನ್ನ ಪ್ರಶಾಂತ್ ನೀಲ್ ಸರ್ ಬಗ್ಗೆ ನಾನು ಕೇಳ್ಬೇಕು. ಅದ್ರಲ್ಲೂ ಅವ್ರ ಸಿನಿಮಾ ಮಾಡೋ ಸ್ಟೈಲ್ ಬೇರೆ, ಅವ್ರ ಜಾನರ್ ಬೇರೆ, ಅಂಡ್ ದೆನ್ ಆ ಸಿನಿಮಾದ ಟಿಂಟ್ ಬೇರೆ. ಅದೆಲ್ಲದಕ್ಕಿಂತ ನನಗೆ ಕ್ಯೂರಿಯಾಸಿಟಿ ಇರೋದು ಅವರು ಇಡೋ ಹೆಸರುಗಳು. ಗರುಡ, ಇದರಲ್ಲಿ ರುದ್ರಮನ. ಅಂದ್ರೆ ಸರ್ ನಾವು ಕೇಳಿರಕ್ ಸಾಧ್ಯನೇ ಇಲ್ಲ. ಇದಕ್ಕೂ ಮುಂಚೆ ಈ ತರದ ಹೆಸರು ಇತ್ತ, ಈ ತರ ಹೆಸರು ವ್ಯಕ್ತಿಗಳಿದ್ರ, ಈ ತರ ಹೆಸರುಗಳನ್ನ ವ್ಯಕ್ತಿಗಳಿಗೆ ಇಡ್ಬಹುದಾ ಅಂತ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಅದನ್ನ ಆ ಐಡಿಯಾಗಳೆಲ್ಲ ಅವ್ರಿಗೆ ಹೆಂಗ್ ಬರುತ್ತೆ? ಯಾವ ತರ ಮಾತಾಡಿದ್ರೆ? ಇಟ್ ಈಸ್ ಟ್ಯಾಲೆಂಟ್ ಅನ್ಕೊಂತಿದ್ದೆ. ಈ ಕ್ರಿಯೇಟ್ಸ್ ಇಸ್ ಓನ್ ಫ್ಯಾಂಟಸಿ ವರ್ಲ್ಡ್. ಅಲ್ಲಿ ಈ ತರ ಕ್ಯಾರೆಕ್ಟರ್ ಇತ್ತಾಯ್ತು. ಇಟ್ಸ್ ಎ ಡಿಫ್ರೆಂಟ್ ಟ್ಯಾಲೆಂಟ್ ಅದು. ಸೊ ದಟ್ ಈಸ್ ವೈ ಈಸ್ ಫೇಮಸ್ ಫಾರ್. ಈಗ ನರಾಚಿರು KGF ಅಲ್ಲಿ ತಗೊಳ್ಳಿ, ನರಾಚಿಲಿ ನರಾಚಿ ಅಂತ ಹೆಸರಿಡೋದು ಆಗ್ಲಿ, ಮತ್ತೆ ನಮ್ಮ ಅಯ್ಯಪ್ಪ ಸರ್ದು ಇದೆ ಹೆಸರುಗಳು ಎಲ್ಲದ್ದು. ನಮ್ಮ ರೀನಾ ಅವ್ರ ಫಾದರ್ ಹೆಸರು ರಾಜೇಂದ್ರ ದೇಸಾಯಿ, ಲಕ್ಕಿ ಬಾಯಿಗೆ ಆಂಡ್ರೂಸ್ ಅಂತ, ಶೆಟ್ಟಿ ಅವ್ರದೊಂದು ಹೆಸರು. ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಕೇಳೋದಕ್ಕೆ ಒಂಥರ ಹೊಸದಾಗಿರುತ್ತೆ. ಸರ್ ಇದು ಪ್ರಶಾಂತ್ ನೀಲ್ ಅವ್ರ ಜೊತೆಗೆ ಅಂದ್ರೆ ಅವರು ಈ ಇಂಟರ್ವ್ಯೂನಲ್ಲಿ ಹಿಂದೆ ತುಂಬಾ ಸಲ ಹೇಳ್ಕೊಂಡಿದ್ದಾರೆ, ಅಂದ್ರೆ ನಾನು ಸ್ಟೋರಿ ಬರೆಯೋದು ಒಂದು ಪೆಗ್ ಹಾಕೊಂಡೆ ನಾನು ಸ್ಟೋರಿ ಬರೆಯೋದು ಅಂತ. ಈ ತರ ಪೆಗ್ ಹಾಕೊಂಡು ಸ್ಟೋರಿ ಬರ್ಬೇಕಾದ್ರೆ ಅಥವಾ ಏನೋ ಒಂದು ತಲೆಗೆ ಐಡಿಯಾ ಬರ್ಬೇಕಾದ್ರೆ ನೀವು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರ ಯಾವಾಗ? ಇಲ್ಲ, ಅದು ಸುಮ್ನೆ ಹೇಳಿರ್ತಾರೇನೋ ಅವೆಲ್ಲ. ಇಲ್ಲ, ಅವರು ಓಪನ್ ಆಗಿ ಹೇಳಿದ್ದಾರೆ. ಅಂದ್ರೆ ಒಂದು ಇಂಟರ್ವ್ಯೂನಲ್ಲಿ ನೋಡಿಲ್ಲ ಅವ್ರು ಹೇಳೋದು, ಸರ್ ನನ್ನ ಸ್ಟೋರಿ ಬರಿಬೇಕಾದ್ರೆ ನನಗೆ ನೀಟಾಗಿ ಒಂದು ಪೆಗ್ ಹಾಕೊಂಡು ಕೂತ್ಕೊಂಡು ನಾನು ಒಂದು ಪೆಗ್ ಹಾಕಿದ್ರೆ ನನಗೆ ಒಳ್ಳೊಳ್ಳೆ ಐಡಿಯಾಗಳು ಬರೋದು ಅಂತ ಪ್ರಶಾಂತ್ ನೀಲ್ ಸರ್ ಹೇಳಿದ್ದಾರೆ. ಆ ಥರದ್ದು ನೀವು ನೋಡಿದ್ರೆ ಆ ಥರದ್ದು? ಇಲ್ಲ, ನಾನು ಯಾವತ್ತೂ ನೋಡಿಲ್ಲ. ಸ್ಟೋರಿ ಮಾಡ್ಬೇಕಾದ್ರೆ ಆ ಥರ ಡಿಸ್ಕಷನ್ಸ್ ಎಲ್ಲ ನಿಮ್ಗಳ ಜೊತೆಗೆ? ಪೆಗ್ ಹಾಕೋಬೇಕು, ನಾವೆಲ್ಲ ಪಾರ್ಟಿ ಮಾಡ್ತಾ ಇರ್ತೀವಿ, ಏನೋ ಮಾತಾಡ್ತಾ ಇರ್ತೀವಿ. ಅದು ಬಿಟ್ರೆ ಯಾವತ್ತು ಸ್ಟೋರಿ ಬಗ್ಗೆ ಡಿಸ್ಕಷನ್ ಅವೆಲ್ಲ ಏನು ಅವ್ರಿಗೆ ಆಗ ಅಂದ್ರೆ ಒಳ್ಳೆ ಐಡಿಯಾಸ್ ಬರುತ್ತೆ ಅಂತ ಅಲ್ಲ, ನೀವು ಹತ್ರದಿಂದ ನೋಡಿದ್ರಲ್ಲ ಅದಕ್ಕೋಸ್ಕರ? ಇಲ್ಲ, ನಮ್ ಜೊತೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಎಲ್ಲಿ
ಮಧ್ಯಾಹ್ನ ಕುತ್ಕೊಂಡು ಎಲ್ಲರೂ ಕ್ಲೀನ್ ಆಗಿ ಹಿಂಗೆ ಅಂತ ಡಿಸ್ಕಸ್ ಮಾಡಿದ್ರು. ಅವಾಗೆಲ್ಲ ಡ್ರಿಂಕ್ ಗಿಂಕ್ ಅಂತ ಅಯ್ಯೋ ಆಲೋಚನೆ ಬರಲ್ಲ, ಬರೀ ಕತೆ ಬಗ್ಗೆ ಯೋಚನೆ ಮಾಡ್ತಾರೆ. ಸರ್ ಎಂಟೈರ್ ನಿಮ್ಮ ಈ ಟೀಮ್ ಮೇಲೆ ಒಂದು ಆಪಾದನೆ ಇದೆ ಸರ್. ಏನ್ ಆಪಾದನೆ ಅಂತಂದ್ರೆ ಕನ್ನಡ ಸಿನಿಮಾ ಮಾಡ್ತಿಲ್ಲ ಇವರು, ಕನ್ನಡ ಸಿನಿಮಾ ಬಿಟ್ಬಿಡ್ತಾರೆ, ಇನ್ನು ನೆಕ್ಸ್ಟ್ ಕನ್ನಡ ಸಿನಿಮಾ ಮಾಡಲ್ಲ, ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಟ್ರು. ಅಂದ್ರೆ ಪ್ರಶಾಂತ್ ನೀಲ್ ಅವರು ತೆಲುಗುಗೆ ಹೋಗ್ಬಿಟ್ರು, ಈಗ ಗರುಡಾರಾಮ್ ಅವರು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೇ ಮಾಡ್ತಿದ್ದಾರೆ, ಕನ್ನಡ ಮಾಡ್ತಿಲ್ಲ ಅಂತ. ಆ ತರದ್ದು ಒಂದಷ್ಟು ರೂಮರ್ಸ್ ಇದೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಬರ್ತಾ ನಿಮ್ದಾದ್ರೂ ಆಗಿರ್ಬೋದು, ಪ್ರಶಾಂತ್ ನೀಲ್ ಅವರದ್ದಾಗಿರ್ಬೋದು, ಬೇರೆ ಇಂಡಸ್ಟ್ರಿಯಿಂದ ಮತ್ತೆ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡ್ತಾರ? ಡೆಫಿನೆಟ್ ಆಗಿ ಕನ್ನಡ ಸಿನಿಮಾನೇ ಮಾಡ್ತೀವಿ. ಇವಾಗ ನಾವು ಏನು ಯೋಚನೆ ಮಾಡ್ಬೇಕು ಅಂದ್ರೆ, ಅಲ್ಲೋಗಿ ಮಾಡ್ತಾ ಇರೋದು ಯಾರು? ನಮ್ಮ ಕನ್ನಡದವರು. ವೇರ್ ಇಸ್ ಪ್ರಶಾಂತ್ ನೀಲ್ ಫ್ರಮ್ ಅಂದ್ರೆ ಕರ್ನಾಟಕ. ನಾನು ಎಲ್ಲಿಂದ? ಕರ್ನಾಟಕದಿಂದ. ಈಗ ಹೋಗ್ತೀವಿ, ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಹೆಸರು ಮಾಡ್ತೀವಿ ಅಂದ್ರೆ ಅದು 100% ನಮ್ ಕನ್ನಡಕ್ಕೆ ಹೆಸರು ಬರೋದು. ಇವಾಗ ಬಗೀರ ಮಾಡ್ತಾ ಇದೀನಿ, ಪ್ಯೂರ್ ಕನ್ನಡ ಸಿನಿಮಾ. ಸೊ ಎಲ್ಲದಕ್ಕಿಂತ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನನ್ಗೆ ಫಸ್ಟ್ ಪ್ರಯಾರಿಟಿ ಬಂದು ಕನ್ನಡ ಬರಬೇಕು. ಅದಕ್ಕೆ ಫಸ್ಟ್ ಪ್ರಯಾರಿಟಿ ನಾನು ಕೊಡೋದೇ ಕನ್ನಡ, ಆಮೇಲೆ ಬೇರೆದಕ್ಕೆ ಬೇರೆ ಲ್ಯಾಂಗ್ವೇಜಸ್, ತೆಲುಗಾಗ್ಲಿ, ತಮಿಳಾಗ್ಲಿ, ಹಿಂದಿ ಆಗ್ಲಿ ಎಲ್ಲ ನೆಕ್ಸ್ಟ್. ಫಸ್ಟ್ ನಮ್ಮ ಕನ್ನಡ ಸಿನಿಮಾ ಅಂದ್ರೆ ಖುಷಿ ಇದೆ ಸರ್. ಖುಷಿ ಜೊತೆಗೆ ನಮ್ದೊಂದು ಸ್ವಾರ್ಥ. ಹೌದು, ನಮ್ ಟೀಮು ನಮಗ್ ಮಾಡ್ಬೇಕು ಗುರು ಸ್ವಾರ್ಥ. ಹೌದು ಇರತ್ತೆ, 100% ನಮಗಿರತ್ತಲ್ವಾ. ಇವಾಗ ಈ ತರ ಒಂದ್ ಸಿನಿಮಾ, ಒಳ್ಳೆ ಸಿನಿಮಾ ಬಂತು, ಅಯ್ಯೋ ಅದು ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ ಅಲ್ಲೂ ಇರುತ್ತೆ ಸ್ವಾರ್ಥ ಅನ್ನೋದು. ಅಂದ್ರೆ ಅಯ್ಯೋ ನಾನು ಈ ಸಿನಿಮಾ ಮಾಡ್ಬೇಕಾಯ್ತು, ನಾನು ಇದ್ರಲ್ಲಿ ಇರ್ಬೇಕಾಯ್ತು, ನಾನು ಹಿಂಗ್ ಮಾಡ್ಬೇಕಾಯ್ತು, ಈ ತರ ಒಂದ್ ಸ್ಟೋರಿ ಸಿಗ್ಬೇಕಾಯ್ತು. ಮತ್ತೆ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಏನಿರುತ್ತಂತೆ, ನಮ್ಮವ್ರನ್ನ ಹಾಕೋಬೇಕಾಯ್ತು, ನಮ್ಮ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೇ. ಸ್ವಲ್ಪ ದಿನ ವೆಯ್ಟ್ ಮಾಡ್ಬೇಕು. ಬೇರೆ ಕಡೆ ಎಲ್ಲ ಒಂದ್ ರೌಂಡ್ ಹೆಸರು ಮಾಡಿ ಅಲ್ಲಿ ಮಾರ್ಕೆಟ್ ಎಲ್ಲ ಹೊಡೆದು ನೆಕ್ಸ್ಟ್ ಲೆವೆಲ್ಗೆ ಹೊಡೆದ್ರೆ ಕನ್ನಡನ ನೆಕ್ಸ್ಟ್ ಬರ್ತೀವಿ ಭಾರತ. ಸರ್, ಇನ್ನ ಪ್ರಶಾಂತ್ ನೀಲ್ ಅವರು ಅಂತ ಬಂದ್ರೆ ನಿರ್ದೇಶನದಲ್ಲಿ ಅವರು ರಾಕ್ಷಸ. ಅಂದ್ರೆ ಅವ್ರಿಗೆ ಏನು ಬೇಕು ಅದಾಗಬೇಕು, ಅದಾಗಿಲ್ಲ ಅಂದ್ರೆ ಅದು ಎಷ್ಟು ಶಾರ್ಟ್ ಆದ್ರೂ ಪರವಾಗಿಲ್ಲ, ಅದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ಅದು ಎಷ್ಟು ಹೊತ್ತಾದ್ರೂ ಪರವಾಗಿಲ್ಲ ಮಾಡಿಸ್ತಾರೆ ಅಂತ. ಅವರ ನಿರ್ದೇಶನದಲ್ಲಿ, ಅವ್ರ ನಿರ್ದೇಶನದ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಆಬ್ವಿಯಸ್ಲಿ ಆ ಸೀನು ಅವ್ರು ಅನ್ಕೊಂಡಂಗ್ ಬರ್ಲಿಲ್ಲ ಅಂದ್ರೆ ಅವ್ರು ಬಿಡಲ್ಲ. ಈಗ ಸಲಾರಲ್ಲಿ ಆಗಿದೆ, KGF ಅಲ್ಲೂ ಆಗಿದೆ. ಒಂದ್ ಸೀನ್ ತೆಗಿತಾರೆ, ಎಷ್ಟೋ ಟ್ರೈ ಮಾಡ್ತಾರೆ, ಅದೇನಾದ್ರೂ ಬಂದಿಲ್ಲ ಅಂದ್ರೆ ಆ ಸೀನ್ ತೆಗ್ದಿರ್ತಾರೆ. ಇನ್ನೂ ಒಳ್ಳೆ ಆಲೋಚನೆ ಬಂತಂದ್ರೆ ಆ ಚೆನ್ನಾಗ್ ಬಂದಿರೋ ಸೀನು ತೆಗೆದಾಕ್ಬಿಟ್ಟು ಇನ್ನೊಂದು ಮಾಡ್ತಾರೆ, ಇನ್ನೂ ಬೆಟರ್ ಆಗಿ ಬೆಸ್ಟ್ ಆಗಿ ಮಾಡ್ತಾರೆ. ಆ ತರ ವ್ಯಕ್ತಿ. ಆ ತರದ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನೆನ್ಸ್ಕೊಳ್ಳೋದಾದ್ರೆ ಸರ್? ಒಂದು ಲಲಿತ್ ಮಹಲ್ ಇದೆಯಲ್ಲ, ಅಲ್ಲಿ KGF 1 ಮಾಡ್ಬೇಕಾದ್ರೆ ನಂದೊಂದು ಸೀನ್ ತೆಗ್ದಿದ್ರು. ಏನ್ ದಿನ ಎಲ್ಲ ಕಷ್ಟ ಬಿದ್ದು ಎಲ್ಲ ಮಾಡಿದ್ವಿ, ಎಲ್ಲ ಚೆನ್ನಾಗಿದೆ ಅಂತ ಸೀನ್ ಎಲ್ಲ ಆಯ್ತು. ನೆಕ್ಸ್ಟ್ ನೋಡ್ತೀನಿ ಅದಿಲ್ಲ, ಅದು ಬೇರೆ ತರ ಮಾಡ್ಬಿಟ್ಟು ಇನ್ನೊಂದು ಸೀನ್ ಇಟ್ರು, ತಿರ್ಗಿ ಅದೇ ಡೈಲಾಗು ಅದೇ ಇದು, ಅದರ ಒಂದು ಸೀನ್ ಮಾಡಿದ್ರು. ಯಾವ ಸೀನ್ ತರ ಆಯ್ತು? ಸಲಾರಲ್ಲಿ ಒಂದು ಎಷ್ಟೊಂದು ಸೀನು ಆಯ್ತು, ಒಂದ್ 2 ಸೀನೇನೋ ಆಗಿರ್ಬೇಕು. ಆ ನಾರಂಗ್ ಮಗ ವಿಷ್ಣು ಡೆತ್ ಆಗತ್ತಲ್ಲ, ಅದು ಒಂದು ಸೀನ್ ಬೇರೆ ತರ ತೆಗ್ದಿದ್ರು. ಅದು ಕಂಪ್ಲೀಟ್ ಆಗಿ ಅಷ್ಟು ಆರ್ಟಿಸ್ಟ್ಗಳು, ನಮ್ಮ ದೇವರಾಜ್ ಸರ್, ಲೋಕಿ, ಎಲ್ಲರೂ, ಚೆಲುವರಾಜು, ಎಲ್ಲರೂ ಇದ್ದಾರೆ, ಮಧು ಗುರುಸ್ವಾಮಿ, ನಮ್ಮ ಕನ್ನಡ ಎಲ್ಲ ಆಕ್ಟರ್ಸು ಎಲ್ಲರೂ ಇದ್ದಾರೆ. ಅಂತ ದೊಡ್ಡ ಕ್ಯಾನ್ವಸ್ ಇಟ್ಕೊಂಡು ಎಲ್ಲ ತೆಗೆದ್ರು ಸೀನ್. ನೆಕ್ಸ್ಟ್ ಕಟ್ ಮಾಡಿದ್ರೆ ತಿರ್ಗಾ ಇನ್ನೊಂದು ಅದೇ ಸೀನು ಬೇರೆ ತರ ತೆಗೆದ್ರು. ಇನ್ನೇನು ಹೊಡೆದಿದೆ ತಲೆಗೆ, ಇನ್ನೇನು, ಬಟ್ ಇದು ಬೆಸ್ಟ್ ಆಗಿ ಬಂತು ಅದಕ್ಕಿಂತ. ಸೊ ವಾಟ್ ಎವರ್ ಇಟ್ ಮೇಕ್ಸ್ ರೈಟ್ ಚಾಯ್ಸ್. ಅಂದ್ರೆ ಯಾವುದೇ ಸೂಪರ್ ಸ್ಟಾರ್ ನಟ ಇರ್ಲಿ, ಎಷ್ಟೇ ಜನ ಇರ್ಲಿ, ಹೆಸಿಟೇಟ್ ಮಾಡ್ಕೊಳಲ್ಲ ಅಂತ. ನನಗೆ ಬೇಕಾಗಿದ್ ಬೇಕು. ಇವನ್ ಅದು ಯಶ್ ಅವರಾದ್ರೂ ಆಯ್ತು, ಪ್ರವಾಸ್ ಅವರಾದ್ರೂ ಆಯ್ತು, ನೀವಾದ್ರೂ ಆಯ್ತು, ಯಾರಾದ್ರೂ ಆಯ್ತು. ಲೈಕ್ ನನಗೇನಾದ್ರು ಬೇಕು ಅಂತಂದ್ರೆ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾರ, ಅಥವಾ ನೋ ನೀವು ಮಾಡ್ಲೇಬೇಕು, ಹೆಸಿಟೇಟ್ ಮಾಡ್ಕೊಳಲ್ಲ ಅಂತ ಅವರು? ಅಲ್ಲ, ವೆನ್ ಈಸ್ ರೈಟ್ ಈಸ್ ರೈಟ್. ಓಕೆ, ಅಲ್ಲಾಗ ಅದ್ರಲ್ಲಿ ಇದ್ದಾಗ ಕೇಳ್ತಾರೆ. ಈಗ ಯಶ್ ಅವ್ರ ಜೊತೆ ಆದ್ರೆ ಡಿಸ್ಕಸ್ ಮಾಡ್ತಾರೆ. ವೆನ್ ಈ ಸೇ ಸಮಥಿಂಗ್ ಇಟ್ ಇಸ್ ವ್ಯಾಲಿಡ್, ಹಿಲ್ ಟೇಕ್ಸ್. ಅವ್ರಿಗೆ ಗೊತ್ತು ಯಾವ ವ್ಯಕ್ತಿ ಯಾರು ನನ್ನನ್ನು ಕರೆಕ್ಟ್ ಮಾಡ್ತಾರೆ, ಕರೆಕ್ಟ್ ಆಗಿ ಹೇಳ್ತಾರೆ ಅಂತ. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ. ಸೊ ಬಾಕಿ ಅವ್ರ ಹತ್ರ ಏನ್ ಡಿಸ್ಕಸ್ ಮಾಡಲ್ಲ, ಹಿಂಗಿದೆ ಅಂತ. ಸೊ ಗೋ ಹೆಡ್. ಅಂದ್ರೆ ಯಾರೇ ಇದ್ರು ಅಪ್ರೋಚಿಂಗಿಗೆಲ್ಲ ಅವ್ರ ಹಿಂದೆ ಉಳ್ಕೊಳಲ್ಲ ಅಂತ. ಯಾರೇ ಇದ್ರು ಅಪ್ರೋಚ್ ಮಾಡೋದ್ರಲ್ಲಿ ಅವ್ರ ಹಿಂದೆ ಉಳ್ಕೊಳಲ್ಲ. ಅಂದ್ರೆ ನಂಗೆ ಇದು ಬೇಕು ಅಂತಂದ್ರೆ ನನಗೆ ಅದು ಬೇಕು ಅನ್ನೋ ವ್ಯಕ್ತಿ ಇಲ್ಲ. ದೇ ವಿಲ್ ಎಕ್ಸ್ಪ್ಲೇನ್.
ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ನನಗೆ ಇದು ಬೇಕು ಅಂತ ಅಷ್ಟು ಇದಾಗಿರಲ್ಲ. ಅಂದ್ರೆ ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಅಲ್ಲ, ಹಿ ವಿಲ್ ಎಕ್ಸ್ಪ್ಲೇನ್ ಓಕೆ ಏನಕ್ಕೆ ಹಿಂಗಾಗ್ತಾ ಇದೆ, ಏನಕ್ಕೆ ನೀವು ಹಿಂಗ್ ಬಿಹೇವ್ ಮಾಡಬೇಕು, ದಿಸ್ ಇಸ್ ದ ರೀಸನ್ ಅಂದ್ಬಿಟ್ಟು ಫಸ್ಟ್ ಇಂದ ಲಾಸ್ಟ್ ವರ್ಗೂ ಹೇಳ್ತಾರೆ. ಓಕೆ ಸೊ ಅಲ್ಲೂ ನಿಮ್ಗೆ ಡೌಟ್ ಇನ್ನೋದು ಯು ಕ್ಯಾನ್ ಆಸ್ಕ್, ಅಷ್ಟು ಫ್ರೀ ಇದೆ. ಓಕೆ ಆ ಥರ ಹೇಳ್ತಾರೆ, ಏನಕ್ಕೆ ಸರ್ ಏನಾದ್ರು ಈ ಥರ ಏನಕ್ಕೆ ಸರ್ ನಾನು ಹಂಗೆಲ್ಲ ಅಂದ್ರೆ ಇದು ಹಿಂಗೆ ಸರ್ ಹಿಂಗಿರತ್ತೆ ಹಿಂಗೆ ಅಂತ ಹೇಳ್ತಾರೆ. ಸೊ ಅವಾಗ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾರೇ ಸ್ಟಾರ್ ಆದ್ರೂ ಹಿಂಗೆ ಅಂತ ಆ ಥರ ಅಲ್ಲ. ಅಂದ್ರೆ ಯಾರೇ ಸ್ಟಾರ್ ಆದ್ರೂ ಅವ್ರನ್ನ ಕನ್ವಿನ್ಸಿಂಗ್ ಮಾಡೋ ಒಂದು ಕೆಪಾಸಿಟಿ ಪ್ರಶಾಂತ್ ಇರೋ ಹತ್ರ ಇದೆ. ಯಾಕಂದ್ರೆ ಸ್ಟೋರಿ ಹಂಗಿರುತ್ತೆ, ಕರೆಕ್ಟ್ ಇದೆ ಅಂದಾಗ ಓಕೆ ಅದ್ ಮಾಡ್ತಾ ಇರೋದು ಕರೆಕ್ಟ್ ಅಂದಾಗ ವಿ ಶುಡ್ ಗೋ. ಇಲ್ಲ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ. ಎಸ್ ಎಸ್ ಅವ್ರ ವಿಚಾರದಲ್ಲಿ ಯಾವ್ದು ನಿಮ್ಗೆ ಕಷ್ಟ ಅನ್ಸುತ್ತೆ ಅವ್ರನ್ನ ಫೇಸ್ ಮಾಡೋದಕ್ಕೆ, ಪ್ರಶಾಂತ್ ನೀಲ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಆಸ್ ಅ ಡೈರೆಕ್ಟರ್? ಅವ್ರ ವಿಚಾರದಲ್ಲಿ ನನಗೆ ಯಾವ್ದು ಕಷ್ಟ ಅನ್ಸಲ್ಲ. ಓಕೆ ನನಗೆ ಇಷ್ಟ ಅವ್ರ ಏನಾದ್ರು ನನಗೆ ಸೆಟ್ಸ್ ಅಲ್ಲಿ ಬೈದಾಗ ಅವ್ರು ನನ್ನನ್ನು ರೇಗಿಸಿದಾಗ ಅದು ನಂಗೆ ತುಂಬಾನೇ ಇಷ್ಟ. ಓಕೆ ಓಕೆ ಸರ್, ಇನ್ನು ಸಲಾರ್ 2 ಫಸ್ಟ್ ಆದಮೇಲೆ 2 ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ. KGF ಚಾಪ್ಟರ್ 1 ನಿಮ್ಮ ಕ್ಯಾರೆಕ್ಟರ್ನ ಸಾಯಿಸ್ಬಿಟ್ರು. ನೀವು ಹಿಂದಿನ ಇಂಟರ್ವ್ಯೂಗಳಲ್ಲೂ ಹೇಳಿದ್ರಿ 2 ಅಲ್ಲಿ ನಾನು ಇಲ್ವಲ್ಲ, ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಂತ. ಬಟ್ ಅದು ಸಲಾರಲ್ಲಿ ಆಗಿಲ್ಲ, ಸಲಾರಲ್ಲಿ ಕಂಟಿನ್ಯೂಟಿ ಇದೆ ಅಂತ. ಅದು ಕಂಟಿನ್ಯೂ ಇರುತ್ತೆ. ಓಕೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಫ್ಯಾನ್ಸ್? ಏನಂತ ಹೇಳೋಣ, ಅದು ಇಟ್ಸ್ ಅದು ಪ್ರಶಾಂತ್ ನೀಲ್ ಅವರು ಇದು ಅದು ಯಾವ ಥರ ಹಿಂಗೆ ಮಾಡ್ತಾರೆ ಅಂತ ಗೊತ್ತು. ಅವ್ರು ಕೊಟ್ಟರೆ ಹೆಂಗೆ ಕೊಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ, ಆ ಲೆವೆಲ್ಗೆ ಇರುತ್ತೆ ಸಿನಿಮಾ. ಓಕೆ, ಅಂದರೆ ನಿಮ್ಮ ಪಾತ್ರದ ಬಗ್ಗೆ ನಿಮಗೂ ಇನ್ನೂ ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ. ಓಕೆ, ರುದ್ರ ಒಂದು ಕರ್ತ ರಾಜಮನ್ನವ್ರ ಮಗ, ಫಸ್ಟ್ ಮಗ. ಸೆಕೆಂಡ್ ಮಗ ಬಂದು ಪೃಥ್ವಿರಾಜ್ ವರದರಾಜ್ ಮನ್ನರ್. ಸೊ ಈ ಟಗಾಫರ್ ಇರುತ್ತೆ. ಮೇ ಬಿ ಪ್ರಶಾಂತ್ ನೀಲ್ ಹೇಳ್ಬಿಟ್ಟವ್ರಲ್ಲ ಸಲಾರ್ 1 ವರದರಾಜ್ ಮನ್ನರ್ನ ಮುಟ್ಕೋಬೇಡ ಅಂತ ದೇವ ಹೇಳ್ತಾರೆ. ದೇವನ ಮುಟ್ಕೊಳಕ್ಕೆ ಆಗಲ್ಲ ಅಂತ ತೋರ್ಸವ್ರೆ. ಇವಾಗ ಹೆಂಗಿರುತ್ತೋ ನೋಡ್ಬೇಕು. ಅಂದ್ರೆ ಈಗ ನಿಮ್ದು ಅವ್ರದ್ದು ಇಂಟಿಮೇಟ್ ಸೀನ್ ಇರುತ್ತೆ? ಇರ್ಬೋದು, ಇರುತ್ತೆ. ಹೆಂಗೆ ಪ್ರಿಪೇರ್ ಆಗಿದ್ದೀರಾ ಅಂತ? ಇಲ್ಲ, ಇನ್ನು ಸ್ಟಾರ್ಟ್ ಆಗಕ್ಕೆ ಇನ್ನೊಂದು 2-3 ಮಂತ್ಸ್ ಬೇಕೇನೋ. ಅದು ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅದು ಗೊತ್ತಿಲ್ಲ. ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು 3 ತಿಂಗಳು ಮುಂಚೆನೆ ಹೇಳ್ತಾರೆ. ಸೊ ಅವಾಗ ಪ್ರಿಪೇರ್ ಆಗಬೇಕು. ಓಕೆ ಸರಿ, ನನ್ನ ನಟನೆ ಒಂದು ಪಾರ್ಟು. ನಟನೆ ಜೊತೆಗೆ ಈ ಫೈಟ್ ಸೀನ್ಗಳಲ್ಲಿ ಅಭಿನಯಿಸೋದಿದೆಯಲ್ಲ, ಅದು ಸ್ಟೀಸಿ ಅಲ್ಲ. ನೀವು ಹೆಂಗೆ ಪ್ರತಿ ಸಿನಿಮಾಗೂ ಹೆಂಗೆ ಪ್ರಿಪೇರ್ ಆಗ್ತೀರಾ? ಅಂದರೆ ಹೀರೋ ಹತ್ರ ಅದೇ ತಿನ್ಬೇಕಾಗತ್ತೆ, ಹಾರಬೇಕಾಗತ್ತೆ, ಬೀಳ್ಬೇಕಾಗತ್ತೆ, ಅದನ್ನೆಲ್ಲ ಹೆಂಗೆ ಫೇಸ್ ಮಾಡ್ತೀರಾ? ಅದಕ್ಕೆಲ್ಲ ಹೆಂಗೆ ಪ್ರಿಪೇರ್ ಆಗ್ತೀರಾ ನೀವು ಅಂತ? ಸೊ ಈ ಥರ ಫೈಟು ಈ ಥರ ಕಂಪೋಸ್ ಮಾಡ್ತಾ ಇದ್ದಾರೆ, ಈ ಥರ ಫೈಟ್ ಮಾಸ್ಟ್ರು ಅಂದಾಗ ಕೆಲವೊಂದ್ಸಲಿ ಒಂದು 3 ದಿನ 4 ದಿನ ಮುಂಚೆನೆ ಹೋಗಿ ಆ ಫಾಲಿಂಗ್ಸ್ ಎಲ್ಲ ತಿಳ್ಕೊಬೇಕಾಗತ್ತೆ. ಯಾವ ಥರ ಇರುತ್ತೆ ಈ ಫೈಟು, ಹಿಂಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ತೊಗೊತೀವಿ. ಇಲ್ಲೊಂದು ಸ್ವಲ್ಪ ಫೈಟ್ ಮಾಸ್ಟರ್ ಕತ್ರಗುಪ್ಪೆಯಲ್ಲಿ ಇದ್ದಾರೆ, ಗೋಪಿ ಮಾಸ್ಟರ್ ಅಂತ. ಅವ್ರ ಹತ್ರ ಸಹ ಒಂದು ಸ್ವಲ್ಪ ದಿನ ಹೋಗಿ ಆ ಫಾಲಿಂಗ್ಸು, ಆ ಪಂಚಸ್ಸು ಇವೆಲ್ಲ, ಮತ್ತು ಲ್ಯಾಂಡಿಂಗ್ ಸೇಫಾಗಿ ಆಗೋದು ಹೇಗೆ, ಇವೆಲ್ಲ ಟೆಕ್ನಿಕ್ಸ್ ತಿಳ್ಕೊಬೇಕಾಗತ್ತೆ. ಮತ್ತು ಅಲ್ಲಿ ಫೈಟ್ ಕಂಪೋಸಿಷನ್ ಮಾಡೋಕ್ಕಿಂತ ಮುಂಚೆ ಒಂದು 2 ಡೇಸು ಮುಂಚೆನೇ ಹೋಗಿ ಸೊ ಹೀಗಿರುತ್ತೆ ಹಿಂಗೆ ಅಂದಾಗ ಓಕೆ ಅಷ್ಟೇ ಅರ್ಥ ತೊಗೊಂಡು ಇನ್ನು ಹೋಗ್ತಾ ಇರೋದು. ಅಂದರೆ ವಿಲನ್ ಅಂದರೆ ಫೈಟ್ ಬರಲೇಬೇಕು. ಈ ಫೈಟಿಂಗ್ ಕಲಿಯೋದಕ್ಕೆ ನಿಮಗೆ ಗುರುಗಳು ಯಾರು? ಫೈಟಿಂಗ್ ಕಲಿಯೋದಕ್ಕೆ ಗುರುಗಳು ಯಾರೂ ಇಲ್ಲ. ಅವಾಗೆಲ್ಲ ರಿಯಲ್ ಆಗಿ ಫೈಟ್ ಮಾಡ್ತಾ ಇದ್ವಿ. ಓಕೆ, ಸೊ ಹಾಗೆ ಮಾಡೋದಷ್ಟೇ. ಓಕೆ, ಅಂದರೆ ಅವಾಗೆಲ್ಲ ಸ್ವಲ್ಪ ಇದೆಲ್ಲ ಮಾಡ್ತಾ ಇದ್ವಿ ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಅದು ಏರೋಬಿಕ್ಸ್ ಎಲ್ಲ ಅಂತಾರಲ್ಲ, ಆ ಥರ ಎಷ್ಟಾಗಷ್ಟು ಜಂಪಿಂಗು, ಅವು ಲ್ಯಾಂಡಿಂಗ್ಸು, ಇವೆಲ್ಲ ರೋಲಿಂಗ್ ಇವೆಲ್ಲ ಮಾಡ್ತಾ ಇದ್ವಿ. ಸೊ ಅದು ಈಗ ಹೆಲ್ಪ್ ಆಗ್ತಾ ಇದೆ. ಓಕೆ ಸರ್, ಆ್ಯಸ್ ಎ ಮೀಡಿಯಾ ಪರ್ಸನ್ ಆಗಿ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ. ಏನಂತಂದರೆ, ಮುಂಚೆ ಯಶೋರ್ ಜೊತೆಗೆ ಇರ್ತೀರಾ, ಅಂದರೆ ನೀವು ಅವ್ರಿಗೊಂದು ಸೇಫ್ ಗಾರ್ಡ್ ಆಗಿ ಅವರೆಲ್ಲರೂ ಹೋದರೆ ಆ ಸ್ಟಾರ್ಡಮ್ನ ತಡೆಯೋದು, ಯಾರು ಮೈ ಮೇಲೆ ಬಂದರೆ ಅದನ್ನೆಲ್ಲ ಸೇಫ್ ಗಾರ್ಡ್ ಮಾಡೋಕ್ಕೆ ನೀವು ಇರ್ತೀರಾ. ಸೊ ಸಡನ್ನಾಗಿ ಮೈಕ್ಗಳು ಕೂಡ ನಿಮ್ಮ ಮುಂದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ಯಾಮ್ರಾಗಳು ನಿಮ್ಮ ಮುಂದೆ ಆನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್, ಅದು ಫಸ್ಟು ಫೇಸ್ ಮಾಡಿದಾಗ ಹೆಂಗಿತ್ತು? ಆದರೆ KGF ರಿಲೀಸ್ ಆದಮೇಲೆ ನಾವು ಫಸ್ಟ್ ಟೈಮ್ ಆ ಥರ ಬಂದಾಗ ನಾನು ಮಾತಾಡೋದೇ ಕಮ್ಮಿ, ಸರಿಗೆ ಮಾತುಗಳು ಮಾಡೋಕ್ಕೆ ಬರಲ್ಲ ನನಗೆ. ಸೊ ಈ ಥರ ಆದಾಗ ನಮ್ಮ ಸೂರಿ ಸರ್ ಫೋನ್ ಮಾಡಿ, ನಿನಗೆ ಫಸ್ಟು ಅಲ್ಲಿ ಹೆಂಗಾದರೂ ಮೀಡಿಯಾಯಿಂದ ತಪ್ಪಿಸ್ಕೊಂಬಾ ನೀನು, ಫಸ್ಟ್ ಟ್ರೈನ್ ತಗೋ ಹೇಗೆ ಮಾತಾಡಬೇಕು ಅಂತ, ಆಮೇಲೆ ನೀನು ಹೋಗಿ
ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಎಲ್ಲ ತುಂಬ ಬಂದ್ಮೇಲೆ ನೆಕ್ಸ್ಟ್ ಹೋಗಿ ಮೀಡಿಯಾ ಮುಂದೆ ಕುತ್ಕೋ, ಇಲ್ಲಾಂದ್ರೆ ನೀನು ಹೋಗ್ಲೇಬೇಡ ಅಂತ ಹೇಳೋದು. ಸರಿ ಅಂತ ಅಲ್ಲಿದ್ದು. ಓಕೆ ಓಕೆ ಸರ್, ಫಸ್ಟ್ ಮೀಡಿಯಾ ಫೇಸ್ ಮಾಡಿದ್ದು ಹೆಂಗಿತ್ತು? ಆ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳೋದಾದ್ರೆ, ಒಂದಷ್ಟು ಮೈಕ್ಸು, ಒಂದಷ್ಟು ಕ್ಯಾಮ್ರಾ, ಕ್ವಶನ್ಸ್ ಅಲ್ಲಿಂದ ಒಂದು ಸುತ್ತ ಕ್ವಶನ್ಸ್ ಬರ್ತಾ ಇರುತ್ತೆ, ಅದನ್ನ ಫೇಸ್ ಮಾಡಿದ್ದು ಹೆಂಗಿತ್ತು ಸರ್? ಅದೇ ಸ್ವಲ್ಪ ಮಾತುಗಳು ಬರ್ತಾ ಇಲ್ಲ, ಗಂಟ್ಲೆಲ್ಲ ಒಣಗೋಗಿತ್ತು. ಸೊ ಹೆಂಗೋ ಕಷ್ಟ ಬಿದ್ದು ಮ್ಯಾನೇಜ್ ಮಾಡಿದೆ. ಅದೇ ಕಷ್ಟ, ಮೀಡಿಯಾ ಮುಂದೆ ಮಾತಾಡೋದೇ ಕಷ್ಟ. ಹೇಳ್ಬೇಕಂದ್ರೆ ಆಕ್ಟಿಂಗ್ ಎಲ್ಲ ಮಾಡ್ಬಿಡ್ಬೋದು ಈಸಿ, ಈ ಸ್ಟೇಜ್ ಮೇಲೆ ಹೋಗ್ಬೇಕು, ಈ ಮೀಡಿಯಾ ಮುಂದೆ ಮಾತಾಡಬೇಕು ಅಂದಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಓಕೆ ಓಕೆ ಸರ್, ಇನ್ನು ನೆಕ್ಸ್ಟು ಯಶ್ ಅವ್ರದ್ದು ಟಾಕ್ಸಿಕ್ ಬರ್ತಾ ಇದೆ. ಟಾಕ್ಸಿಕಲ್ಲಿ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇಲ್ಲ, ತುಂಬ ಖುಷಿ ಆಯಿತು ನಾನು ಟಾಕ್ಸಿಕ್ ಬಂದಿದ್ದು. ಅದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ, ಜಲ್ದಿ ಬರಬೇಕು, ಜಲ್ದಿ. ಓಕೆ, ಅಂದರೆ ಯಶ್ ಅವರ ಒಂದೊಂದು ಸಿನಿಮಾದ ಒಂದು ಚಿಕ್ಕ ಚಿಕ್ಕ ಅಪ್ಡೇಟ್ಗೂ ಇಡೀ ಕರ್ನಾಟಕ ಕಾಯ್ತಾ ಇರುತ್ತೆ. ನಾಟ್ ಓನ್ಲಿ ಕರ್ನಾಟಕ, ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ವೇಟ್ ಮಾಡ್ತಾ ಇರುತ್ತೆ. ಅದರಲ್ಲೂ ಅವ್ರ ಫ್ಯಾನ್ಸ್ ಅಂತೂ ಎಷ್ಟು ಹಂಗರಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಹಂಗರಲ್ಲಿ ವೇಟ್ ಮಾಡ್ತಿರ್ತಾರೆ. ಸರ್, ನಮಗೋಸ್ಕರ ಟಾಕ್ಸಿಕ್ ಏನಾದರೂ ಒಂದು ಚಿಕ್ಕ ಅಪ್ಡೇಟ್ ಕೊಡ್ಬೋದಾ? ಹಾಂ, ಕೊಡ್ತೀನಿ. ಏನೂ ಗೊತ್ತಿಲ್ಲ. ಸೂಪರ್ ಅಪ್ಡೇಟ್ ಸರ್. ಅಂದರೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ತಯಾರಾಗ್ತಾ ಇದೆ ಅನ್ನೋ ಮಾತಿದೆ. ಯಶ್ ಅವರ ಪ್ರಿಪ್ರೇಷನ್ ನೀವು ತುಂಬಾ ಹತ್ತಿರದಿಂದ ನೋಡಿರೋರು, ಅಂದ್ರೆ ಒಂದು ಪ್ರಾಜೆಕ್ಟ್ ಕಮ್ಮಿ ಅಲ್ಲ, ನಾನು ಒಂದು 2-3 ವರ್ಷದಿಂದ ಎಲ್ಲೋ ಒಂದೊಂದ್ಸಲಿ ಸಿಕ್ಕಿರ್ತೀನಿ ಅಷ್ಟೇ. ಅದೇ ಫಂಕ್ಷನ್ ಅಂದ್ರೆ ಅವರು ಒಂದು ಕ್ಯಾರೆಕ್ಟರ್ಗೆ ಕಮಿಟ್ ಆದ್ರೆ ಅವರ ಕಮಿಟ್ಮೆಂಟ್ ಹೆಂಗಿರುತ್ತೆ? ನನಗೆ ಎಲ್ಲ ಇಡೀ ಕರ್ನಾಟಕ ಗೊತ್ತಿದೆ. ಒಂದು ಸಿನಿಮಾ ಬರ್ತಾ ಇದೆ ಅಂದ್ರೆ ಅವ್ರ ಪ್ರಿಪ್ರೇಷನ್ ಒಂದು 6 ತಿಂಗಳು ಮುಂಚೆಯಿಂದಾನೇ ಅವರು ಜಿಮ್ಮು ಸ್ಟಾರ್ಟ್ ಮಾಡ್ತಾರೆ. ಬಾಡಿ ಮೇಂಟೈನ್ ಮಾಡೋದಾಗ್ಲಿ, ಹೇಗೆ ಕಾಣಿಸ್ಬೇಕಂತ. ಸೊ ಅದ್ರ ಬಗ್ಗೆ ಯಾರು ಏನು ಮಾತು ಹೇಳಂಗೆ ಇಲ್ಲ. ಓಕೆ, ಈಗ ಒಬ್ಬ ಅಭಿಮಾನಿಯಾಗಿ ಟಾಕ್ಸಿಕ್ ಮೇಲೆ ನಿಮ್ಗೆ ಏನೇನು ಎಕ್ಸ್ಪೆಕ್ಟೇಷನ್ ಇದೆ? ಒಬ್ಬ ಅಭಿಮಾನಿಯಾಗಿ ನಾನು ಯಶ್ ಅವ್ರಿಗೆ ದೊಡ್ಡ ಅಭಿಮಾನಿ. ನಾನು ಒಬ್ಬ ಫ್ಯಾನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಏನು ಸಿಗ್ಬೋದು ಸರ್ ಕರ್ನಾಟಕ ಜನತೆಗೆ ಟಾಕ್ಸಿಕಲ್ಲಿ? ನನಗೂ ಗೊತ್ತಿಲ್ಲ, ನೋ ಐಡಿಯಾ. ಬಿಗ್ಗರ್ ಎಷ್ಟು ದೊಡ್ಡದು ಇರುತ್ತೆ ಅಂತ ಹೇಳೋ ಈ KGF ಗಿಂತ ದೊಡ್ಡದು ಇರ್ಬೋದು ಅಂತಾನೆ ನನಗೆ ಅನ್ಸುತ್ತೆ. ಓಕೆ, ಅಲ್ಲ KGF ಇಂದ ದೊಡ್ಡದು ಇರಲೇಬೇಕು ಆ್ಯಕ್ಚುಲಿ. ಆಫ್ಟರ್ KGF 2 ಆದಮೇಲೆ ಅವರ ಮಾರ್ಕೆಟ್ ಯಾಕಂದ್ರೆ ಅವರು ಸುಮ್ಮನೆ ಯಾವುದು ಒಪ್ಕೊಳ್ಳಲ್ಲ, ಸುಮ್ಮನೆ ಸಿನಿಮಾನು ಮಾಡಲ್ಲ. ಓಕೆ, ಯಾವ್ದು ಒಂದು ಸ್ಟೆಪ್ಪನ್ನು ಹಂಗಿಡಲ್ಲ ಅವರು. ಓಕೆ ಓಕೆ, ತುಂಬ ಯೋಚನೆ ಮಾಡ್ತಾರೆ. ಸೊ ಸೋಷಿಯಲ್ ಕನ್ಸರ್ನ್ ಅಂತ ಬಂದರೆ ಯಶ್ ಅವ್ರಿಗೆ ಎಷ್ಟಿದೆ ಸರ್ ಸೋಷಿಯಲ್ ಕನ್ಸರ್ನ್? ಅಂದರೆ ಯಶೋಮಾರ್ಗ ಅನ್ನೋದೊಂದು ಇದ್ರ ಮೂಲಕ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ಕೋತಾ ಬರ್ತಿದ್ದಾರೆ. ಎಷ್ಟೋ ಒಳ್ಳೆ ಕೆಲಸಗಳು ಕೂಡ ನೀವು ಪಕ್ಕದಲ್ಲಿ ಇದ್ದು ಸಾಕ್ಷಿ ಕೂಡ ಆಗಿದ್ದಾರೆ. ಎಷ್ಟೋ ಕೆರೆ ಉಳಿಸೋದಿರ್ಬೋದು, ಎಷ್ಟೋ ಜನರಿಗೆ ಹೆಲ್ಪ್ ಮಾಡೋದಿರ್ಬೋದು, ಎಜುಕೇಷನಲ್ಲಿ ಇರ್ಬೋದು, ಈ ಥರದ್ದು ಯಶೋಮಾರ್ಗ ಮೂಲಕ ತುಂಬ ಮಾಡ್ತಿದ್ದಾರೆ. ಅವರ ಈ ಸೋಷಿಯಲ್ ಕನ್ಸರ್ನ್ನ ನೋಡಿದಾಗ ನಿಮ್ಗೆ ಏನಿಸುತ್ತೆ? ಇಲ್ಲ, ಇದು ಇವಾಗ ಅಲ್ಲ, ಅದು ಅವಾಗ ನೋಡು, ಆ ರಾಕಿ ಟೈಮಲ್ಲೇ ಅದೆಲ್ಲ ನೋಡಿದ್ನಲ್ಲ, ಅವಾಗಿಂದಾನೇ ಇತ್ತು ಅವ್ರಿಗೆ. ಯಾರಾದರೂ ಇದು ಹಿಂಗಿದ್ದಾರೆ ಅಂದರೆ ಯಾವುದೋ ಒಂದು ಚಲನಚಿತ್ರದ ಯಾವುದೋ ಒಂದು, ಅದು ಯಾವುದೋ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೆ. ಯಾರಿಗೋ ಒಂದು ಚಾರಿಟಿ ಕಲೆಕ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಯಾವುದೋ ಒಂದು 50,000 ಯಾವುದೋ ಬಂದಿತ್ತು. ಅವಾಗ ತಾನೇ ಅಮೌಂಟ್, ಎಷ್ಟು ಅಮೌಂಟ್ ಬಂತು, 90,000 ಏನೋ ಇತ್ತು ಅದರಲ್ಲಿ. ಅದು ಆ ಟೈಮಲ್ಲಿ ಫುಲ್ ಅಮೌಂಟ್ ತೊಗೊಂಡೋಗಿ ಕೊಟ್ಬಿಟ್ರು. ಹಿಂಗೆ ಬಂದಿದ್ದಂಗೆ ಹಂಗೆ ಟಕ್ಕಂತ ಕೊಟ್ಬಿಟ್ಟು ಬರ್ತಾಯಿದ್ರು. ಓಕೆ, ಏನು ಸರ್ ಇದು ಹಿಂಗೆ ಹಂಗೆ? ಓಕೆ ಓಕೆ, ಅದ್ರ ಬಗ್ಗೆ ಮಾತೇ ಇಲ್ಲ, ಕತ್ತಿಲ್ಲ. ಅವಾಗಿಂದ ಏನೋ ಇತ್ತು ಅವ್ರಿಗೆ. ಓಕೆ, ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕಂತ ಥಾಟ್ ಬಂದರೆ ಮಾಡಿಬಿಡ್ತಾರೆ, ಯಾರಿಗೂ ಹೇಳಲ್ಲ, ಬರ್ತಾ ಇರ್ತಾರೆ. ಸೊ ಅಂಥವ್ರು ಎಲ್ಲ ಮಾಡೇ ಮಾಡ್ತಾರಲ್ಲ, ಯೋಚನೆ ಕೂಡ ಮಾಡಲ್ಲ, ಯೋಚನೆ ಮಾಡಲ್ಲ, ಮಾಡಿದ್ಮೇಲೆ ಅದ್ರ ಬಗ್ಗೆ ಯೋಚನೆ. ಓಕೆ, ಅಂದರೆ ಇನ್ನು ಫ್ಯೂಚರಲ್ಲಿ ತುಂಬ ದೊಡ್ಡ ದೊಡ್ಡ ವಿಷನ್ಗಳು ಇಟ್ಕೊಂಡಿದ್ದಾರೆ ಅಂತ. ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ, ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳೆಸಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ವಿಷನ್ಸ್ ಇದೆ ಅಂತ. ಅದೊಂದೇ ಅಲ್ಲ, ಸಿಕ್ಕಾಪಟ್ಟೆ ನಮ್ಮ ಕರ್ನಾಟಕ ಟೂರಿಸಮ್ ಬೆಳೆಸಬೇಕು ಅಂದರೆ ಇದು ಸುಮಾರು ವಿಷಯಗಳು ಮಾತಾಡ್ತಾ ಇರ್ತಾರೆ. ಓಕೆ, ದೊಡ್ಡ ದೊಡ್ಡ ವಿಷಯಗಳು ಮಾತಾಡ್ತಾರೆ. ಓಕೆ, ನಮ್ಗೆ ಕೆಲವೊಂದು ಅರ್ಥನೇ ಆಗಲ್ಲ. ಓಕೆ, ಸೊ ಈಸ್ ಸಮಥಿಂಗ್ ಎಲ್ಸ್. ಓಕೆ, ಮೋರ್ ದೆನ್ ಹ್ಯೂಮನ್ ಬೀಯಿಂಗ್ ಈಸ್ ಸಮಥಿಂಗ್ ಎಲ್ಸ್. ಅದೇ ಸರ್, ಇನ್ನು ಸಿನಿಮಾದಲ್ಲಿ ಸಿಕ್ಕಾಬಟ್ಟೆ ಜೋರ್ ಡೈಲಾಗ್ಸ್ ಜೊತೆಗೆ ಸ್ಕ್ರೀನ್ ಮೇಲೆ ಬೆಳ್ಳಿ ಪರದ ಮೇಲೆ ನೆಕ್ಸ್ಟ್ ಲೆವೆಲಿಗೆ ಸೌಂಡ್ ಮಾಡ್ತೀರಾ. ಬಟ್ ರಿಯಲ್ ಲೈಫಲ್ಲಿ ತುಂಬ ಕಮ್ಮಿ ಮಾತಾಡ್ತೀರಾ. ಅದರಲ್ಲೂ ಹೆಣ್ಮಕ್ಳು ಕಂದ್ರೆ ನಿಮಗೆ ಭಯ ಅಂತೆ, ನಿಜಾನ? ಗೌರವ ಅಷ್ಟೇ, ಅಂದರೆ ತುಂಬ ಶೈ ನೇಚರ್ ಅಂತೆ. ಯಾಕೆ ಅಂತ ಅದೇ ಹೇಳಿದ್ನಲ್ಲ, ಅದು ಈಸಿ. ಈಗ ಮೀಡಿಯಾ ಮುಂದೆ ಮಾತಾಡೋದೇ ಕಷ್ಟ. ಮಾತು ಕಮ್ಮಿ ಇದ್ದಷ್ಟು ಒಳ್ಳೇದಲ್ಲ.
ಮಾತು ಕಮ್ಮಿ ಇದ್ದಷ್ಟು ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ. ಎಲ್ಲನೂ ಒಳ್ಳೆಯದು ಅಂತ. ಥ್ಯಾಂಕ್ ಯು ಸರ್, ತುಂಬ ವಿಚಾರಗಳನ್ನು ಹಂಚಿಕೊಂಡ್ರೆ ನಮ್ಮ ಜೊತೆಗೆ ಇಂಟರ್ವ್ಯೂನಲ್ಲಿ ಭಾಗವಹಿಸೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇಂಟರ್ವ್ಯೂ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವೆರಿ ನೈಸ್. ಎಸ್, ಇದಿಷ್ಟು ಗರುಡಾರಾಮ್ ಅವರ ಇಂಟರ್ವ್ಯೂ ಆಗಿತ್ತು. ಇನ್ನೂ ಹೆಚ್ಚಿನ ಇಂಟರ್ವ್ಯೂಗಳಿಗಾಗಿ, ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.